ಆಲ್ಗೆ ಬಂದ್ಬಿಟ್ಟು ಮೈಕ್ರೋಸ್ಕೋಪಿಕ್ ಪ್ಲಾಂಟ್ಸ್ ಅಂಡ್ ನಿಮ್ ಆಂಜಿಯೋಸ್ಪರ್ಮ್ಸ್ ಬಂದ್ಬಿಟ್ಟು ದೇ ಆರ್ ದ ಮೋಸ್ಟ್ ಇವಾಲ್ವ್ಡ್ ಫಾರ್ಮ್ ಆಫ್ ಪ್ಲಾಂಟ್ ಗ್ರೂಪ್. ಯಾವ್ದೇ ಒಂದು ಪ್ಲಾಂಟ್ ನಲ್ಲಿ ಫ್ಲವರ್ ಕಾಣಿಸ್ತಂದ್ರೆ ಅದು ಯಾವ್ದು ಡಿವಿಷನ್ ಗೊತ್ತಾ? ಅದೇ ಡಿವಿಷನ್ ಆಂಜಿಯೋಸ್ಪರ್ಮ್ಸ್. ಸೊ ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಟು ಬಯೋಮೆಡಿಕ್ ಗುರುಜಿ ಚಾನೆಲ್. ನಾನು ನಿಮ್ಮ ಆಕಾಶ್ ಸರ್. ಸೊ ಇವತ್ತು ನಾವು ಥರ್ಡ್ ಚಾಪ್ಟರ್ ಪ್ಲಾಂಟ್ ಕಿಂಗ್ಡಮ್ ನ ಸ್ಟಾರ್ಟ್ ಮಾಡ್ತಿದೀವಿ. ಇದಕ್ಕಿಂತ ಮೊದಲು ನಾವು ಫಸ್ಟ್ 2 ಚಾಪ್ಟರ್ಸ್ ಮೇಲೆ ಬಯೋಮೆಡಿಕ್ ಲಿಂಕೇಜ್ ಅಂತ ಒಂದು ಹೊಸ ಸಿರೀಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಅದು ನಿಮ್ಮ ಪ್ಲೇ ಲಿಸ್ಟ್ ನಲ್ಲಿ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಹೋಗಿ ನೀವು ಚೆಕ್ ಮಾಡಿ. ಏನೇ ರಿಲೇಟೆಡ್ ಚಾಪ್ಟರ್ ಬೇಸ್ಡ್ ಕ್ವಶನ್ ಇದ್ರೂ ಕೂಡ ಅದರಲ್ಲಿ ಕವರ್ ಮಾಡಿದೀವಿ. ಸೊ ಅದನ್ನ ತಪ್ಪದೆ ನೋಡಿ. ಓಕೆ, ನಾ ಮೂವಿಂಗ್ ಟು ಟುಡೇಸ್ ಕ್ಲಾಸ್. ಇವತ್ತು ಸ್ಟಾರ್ಟ್ ಮಾಡ್ತಿದೀವಿ ಅದೇ ಪ್ಲಾಂಟ್ ಕಿಂಗ್ಡಮ್. ಓಕೆನಾ? ಸೊ ಈ ಒಂದು ಪ್ಲಾಂಟ್ ಕಿಂಗ್ಡಮ್ ನಲ್ಲಿ ಮೇನ್ಲಿ ಓಕೆ ನಾವು ಕಂಪ್ಲೀಟ್ ಪ್ಲಾಂಟ್ ನಲ್ಲಿ ಎಷ್ಟು ಡಿವಿಷನ್ಸ್ ಇದೆ, ಓಕೆ ಅದರದ ಕ್ಯಾರೆಕ್ಟರ್ಸ್ ಏನು, ಅದ್ರ ಒಳಗ್ ಬರೋ ಮತ್ತೇನಾದ್ರೂ ಸಬ್ ಕ್ಲಾಸಸ್ ಇದ್ರೆ ಅದ್ರ ಸಬ್ ಕ್ಲಾಸಸ್ ಕ್ಯಾರೆಕ್ಟರ್ಸ್ ಕೂಡ ನಾವು ಇಲ್ಲಿ ಕಲಿತೀವಂತೆ. ಓಕೆನಾ? ನಾ 2ನೇ ಚಾಪ್ಟರ್ ಅಂದ್ರೆ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಆಲ್ರೆಡಿ ಕಲ್ತಿದ್ವಿ. ಏನಂತ ಕಲ್ತಿದ್ವಿ? ಟೋಟಲ್ 5 ಕಿಂಗ್ಡಮ್ಸ್ ಇದ್ದು RH ವಿಟೇಕರ್ ಅವ್ರ ಪ್ರಕಾರ, ಹೌದಲ್ವಾ? ಅದೇ 5 ಕಿಂಗ್ಡಮ್ ನಲ್ಲಿ 3 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಆಲ್ರೆಡಿ ಕಲ್ತಿದೀವಿ. ಬಹಳ ಇನ್ ಡೀಟೇಲ್ ಕಲ್ತಿದ್ವಿ. ಕಿಂಗ್ಡಮ್ ಮೊನೆರಾ, ಕಿಂಗ್ಡಮ್ ಪ್ರೊಟೆಸ್ಟಾ ಮತ್ತೆ ಕಿಂಗ್ಡಮ್ ಫಂಗೈ 3 ಕಂಪ್ಲೀಟ್ ಮಾಡಿದ್ವಿ. ಬಟ್ ನೆಕ್ಸ್ಟ್ 2 ಕಿಂಗ್ಡಮ್ಸ್ ಉಳಿದಿದ್ದು, ಹೌದಲ್ವಾ? ಅದೇ ಒಂದು ಕಿಂಗ್ಡಮ್ ಪ್ಲಾಂಟೆ, ಇನ್ನೊಂದು ಕಿಂಗ್ಡಮ್ ಅನಿಮೇಲಿಯಾ. ಇವತ್ತು ಕಿಂಗ್ಡಮ್ ಪ್ಲಾಂಟೆ ಒಳಗೆ ಓಕೆ ಎಷ್ಟು ಡಿವಿಷನ್ಸ್ ಇದೆ ಅಂತಂದ್ರೆ ಟೋಟಲ್ 5 ಡಿವಿಷನ್ಸ್ ಇದೆ. ಬಂದ್ಬಿಟ್ಟು ಫಸ್ಟ್ ನೇದು ಪ್ರಿಮಿಟಿವ್ ಬಂದ್ಬಿಟ್ಟು ಆಲ್ಗೆ, ಓಕೆ ಅದಾಗಿನ್ ಬರೋದು ಬ್ರೈಯೋಫೈಟ್ಸ್, ದೆನ್ ಟೆರಿಡೋಫೈಟ್ಸ್, ಫೋರ್ತ್ ಜಿಮ್ನೋಸ್ಪರ್ಮ್, ಲಾಸ್ಟಿಗೆ ಆಂಜಿಯೋಸ್ಪರ್ಮ್ಸ್. ಓಕೆನಾ? ಸೊ ಇವತ್ತೇನಿದೆಯಲ್ಲ ಇಂಟ್ರೊಡಕ್ಷನ್ ಪಾರ್ಟ್ ಇದೆ. ಇನಿಷಿಯಲ್ ಇನ್ನೇನ್ ಪಾಯಿಂಟ್ಸ್ ಇದೆಯಲ್ಲ ರಿಗಾರ್ಡಿಂಗ್ ದಿ ಕಿಂಗ್ಡಮ್ ಪ್ಲಾಂಟೆ, ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣಂತೆ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ವಿಲ್ ಬಿಗಿನ್ ವಿತ್ ದ ಕ್ಲಾಸ್. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಥರ್ಡ್ ಚಾಪ್ಟರ್. In the previous chapter, we looked at the broad classification of living organisms under the system that was proposed by RH Whittaker. So RH Whittaker ಪ್ರಕಾರ ಟೋಟಲ್ ಎಷ್ಟು ಡಿವಿಷನ್ಸ್ ಆಗಿ ಮಾಡಿದ್ವಿ? 5 ಡಿವಿಷನ್ಸ್. ಕಿಂಗ್ಡಮ್ ಮೊನೆರಾ, ಕಿಂಗ್ಡಮ್ ಪ್ರೊಟೆಸ್ಟಾ, ಕಿಂಗ್ಡಮ್ ಫಂಗೈ, ಕಿಂಗ್ಡಮ್ ಪ್ಲಾಂಟೆ, ಕಿಂಗ್ಡಮ್ ಅನಿಮೇಲಿಯಾ, ರೈಟ್? ಸೊ ಅದೇ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನಲ್ಲಿ ನಾವು ಏನ್ ಮಾಡ್ತಿದೀವಿ ಅಂದ್ರೆ ಈ ಚಾಪ್ಟರ್ ನಲ್ಲಿ ಕಂಪ್ಲೀಟ್ ಕಿಂಗ್ಡಮ್ ಪ್ಲಾಂಟೆ ಬಗ್ಗೆ ಅಧ್ಯಯನ ಮಾಡ್ತೀವಿ, ಕಂಪ್ಲೀಟ್ ಸ್ಟಡಿಯನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ ದಿಸ್ ಚಾಪ್ಟರ್ ವಿ ವಿಲ್ ಡೀಲ್ ಇನ್ ಡೀಟೇಲ್ ವಿತ್ ಫರ್ದರ್ ಕ್ಲಾಸಿಫಿಕೇಶನ್ ದಟ್ ಇಸ್ ಕಿಂಗ್ಡಮ್ ಪ್ಲಾಂಟೆ, ಪಾಪ್ಯುಲರ್ಲಿ ನೋನ್ ಆಸ್ ಪ್ಲಾಂಟ್ ಕಿಂಗ್ಡಮ್. ಸೊ ಎಲ್ಲಾ ಪ್ಲಾಂಟ್ಸ್ ಗಳೇನಿರ್ತಾವಲ್ಲ ಆ ಎಲ್ಲಾ ಪ್ಲಾಂಟ್ಸ್ ಗಳನ್ನ ಈ ಒಂದು ಪರ್ಟಿಕ್ಯುಲರ್ ಕಿಂಗ್ಡಮ್ ಒಳಗಡೆನ ನಾವು ಇಡ್ತೀವಿ. ಸ್ವಲ್ಪ ಜನ ಇಲ್ಲಿ ಕೇಳ್ಬೋದು, ಸರ್ ಮತ್ ಹಂಗಂತಂದ್ರ ಈ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನಾವು ಕಿಂಗ್ಡಮ್ ಮೊನೆರಾದಾಗೂ ಇಟ್ವಿ, ಓಕೆ ಸೆಲ್ವಾಲ್ ಇದ್ದು ಮೊನೆರಾದಾಗೂ ಇಟ್ವಿ, ಕೆಲವೊಂದಿಷ್ಟು ಆರ್ಗಾನಿಸಮ್ಸ್ ಪ್ರೊಟಿಸ್ಟಾದಾಗ ಇಟ್ವಿ. ರೀಸನ್ ಏನು? ರೀಸನ್ ಏನಂತ ಗೊತ್ತಾ? ಯಾಕಂದ್ರೆ ಮೊನೆರಾದಾಗ ಇಡ್ಬೇಕಂದ್ರೆ ಮೇನ್ ರೀಸನ್ ಏನಿರ್ಬೇಕು? ಸೆಲ್ ಮಸ್ಟ್ ಬಿ ಪ್ರೋ ಕ್ಯಾರಿಯಾಟಿಕ್. ಓಕೆ, ಸೊ ಸೆಲ್ ಪ್ರೋ ಕ್ಯಾರಿಯಾಟಿಕ್ ಇತ್ತಂದ್ರೆ ಎದ್ರಾಗ ಇಡ್ತೀವಿ? ಕಿಂಗ್ಡಮ್ ಮೊನೆರಾ. ಓಕೆ, ಸೆಲ್ ಯು ಕ್ಯಾರಿಯೋಟಿಕ್ ಇತ್ತು, ಬ್ಯಾರಿ ಆರ್ಗಾನಿಸಮ್ಸ್. ಸೆಲ್ ಯು ಕ್ಯಾರಿಯೋಟಿಕ್ ಐತಿ, ಕರಿ ಯೂನಿಸೆಲ್ಯುಲರ್ ಇತ್ತಂತಂದ್ರೆ ಕಿಂಗ್ಡಮ್ ಪ್ರೊಟೆಸ್ಟಾದಾಗ ಇಡ್ತೀವಿ. ಸೊ ಈ ರೀತಿ ನಾವ್ ಏನ್ ಮಾಡ್ತೀವಿ? ಡಿಫ್ರೆಂಟ್ ಕ್ಲಾಸಿಫಿಕೇಶನ್ ಅನ್ನ ಮಾಡ್ಕೊಂತ ಹೋಗ್ತೀವಿ. ಓಕೆನಾ? ನಾವ್ ಫಸ್ಟ್ ಏನ್ ಹೇಳ್ತಿದ್ದಾರೆ? ವಿ ಮಸ್ಟ್ ಸ್ಟ್ರೆಸ್ ಹಿಯರ್ ದಟ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್ ಹ್ಯಾಸ್ ಚೇಂಜ್ಡ್ ಓವರ್ ದ ಟೈಮ್. ಸೊ ಮೊದಲು 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟವ್ರು ಯಾರು? ಕ್ಯಾರಲಸ್ ಲಿನಿಯಸ್ ಅವರಲ್ವಾ? ಆಮೇಲೆ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಗೆ ಸ್ಟಾಪ್ ಆದ್ವಾ? ಇಲ್ಲ. ಮತ್ತೇನ್ ಮಾಡಿದ್ವಿ? ಮತ್ ಹಂಗೆ ಮುಂದ್ ಹೋದ್ವಿ. 2 ಕಿಂಗ್ಡಮ್ ಆಗಣ 3 ಕಿಂಗ್ಡಮ್ ಕೊಟ್ರು, 3 ಕಿಂಗ್ಡಮ್ ಆಗಣ 4 ಕಿಂಗ್ಡಮ್ ಬಂತು, 4 ಕಿಂಗ್ಡಮ್ ಆಗಣ 5 ಕಿಂಗ್ಡಮ್ ಬಂತು. ಈ ರೀತಿ ಕ್ಲಾಸಿಫಿಕೇಶನ್ ಏನಿದೆ ಅಲ್ಲ, ಸಮಯಕ್ಕೆ ತಕ್ಕಂಗ್ ಏನಾಯ್ತು? ಬದಲಾಗ್ತಾ ಹೋಯ್ತು, ಚೇಂಜ್ ಆಗ್ತಾ ಹೋಯ್ತು. ಕಾರಣ ಯಾಕಂತಂದ್ರೆ ಈ ಸೆಲ್ ಬಗ್ಗೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅಲ್ಲ ಅದು ಹೆಚ್ಚಾಗ್ತಾ ಹೋಯ್ತು. ಓಕೆ, ಅದ್ ಹೆಂಗ್ ಹೆಚ್ಚಾಗ್ತಾ ಹೋಯ್ತು, ಹೆಂಗ್ ನಮ್ ಕಡೆ ಮಾಡರ್ನ್ ಫೆಸಿಲಿಟೀಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಮೈಕ್ರೋಸ್ಕೋಪ್ ನಲ್ಲಿ ಎಷ್ಟೊಂದು ಡೆವಲಪ್ಮೆಂಟ್ ಆಯ್ತು. ನಾರ್ಮಲ್ ಮೈಕ್ರೋಸ್ಕೋಪ್ ಬರೀ ಜಸ್ಟ್ ಲೆನ್ಸ್ ದಿಂದ ನೋಡು ಮೈಕ್ರೋಸ್ಕೋಪ್ ದಿಂದ ಸ್ಲೋಲಿ ಮೈಕ್ರೋಸ್ಕೋಪ್ಸ್ ಎಷ್ಟು ಫೆಸಿಲಿಟೀಸ್ ನೋಡ್ಕೊಂತ ಹೋದ್ವಿ. ಸಿಂಪಲ್ ಮೈಕ್ರೋಸ್ಕೋಪ್ ದಿಂದ ಕಂಪೌಂಡ್ ಬಂತು, ಕಂಪೌಂಡ್ ದಿಂದ ಮತ್ತೆ ಫ್ಲೋರೋಸೆಂಟ್ ಬಂತು, ಫ್ಲೋರೋಸೆಂಟ್ ದಿಂದ ಮತ್ತೆ ಇನ್ನಷ್ಟು ಸುಪೀರಿಯರ್ ಆಗಿ ನಿಮ್ಗೆ ಯಾವ್ದು ಬಂತು? ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಬಂತು. ಇಷ್ಟೆಲ್ಲ
ಡೆವಲಪ್ಮೆಂಟ್ ಆದಂಗ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಏನಿದೆಲ್ಲ ಒಂದು ಪರ್ಟಿಕ್ಯುಲರ್ ಓಕೆ ಕ್ಲಾಸಿಫಿಕೇಶನ್ ಬಗ್ಗೆ ಅದು ಮತ್ತಷ್ಟು ಹೆಚ್ಚಾಗ್ತಾ ಹೋಯ್ತು. ಹೆಚ್ಚಾಯ್ತು ಹಂಗಂಗ್ ನಾವು ಏನ್ ಮಾಡಿದ್ವಿ, ಕ್ಲಾಸಿಫಿಕೇಶನ್ ನಾವು ಚೇಂಜ್ ಮಾಡ್ತಾ ಹೋದ್ವಿ. ಓಕೆ, ಅವ್ರು ಹೇಳ್ತಿದಾರ ಫಂಗೈ ಮತ್ತ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಆಫ್ ಮೊನೆರಾ ಮತ್ತು ಪ್ರೊಟಿಸ್ಟಾ ಅವು ಎಲ್ಲಾನು ಮೊದಲ ಪ್ಲಾಂಟೇದಾಗ ಇಟ್ಟಿದ್ವಿ, ಖರೇನಾ? ಯಾರು ಇಡ್ತಾರ? ಕ್ಯಾರ್ಲೆಸ್ ಲಿನಿಯಸ್ ಅವ್ರೇ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟಿದ್ದು. ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಡ್ಲಿಕ್ಕೆ ಕಾರಣ ಏನು? ಮೇನ್ಲಿ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಸೆಲ್ ವಾಲ್. ಸೆಲ್ ವಾಲ್ ಪ್ರೆಸೆಂಟ್ ಇತ್ತು ಪ್ಲಾಂಟ್ ಕಿಂಗ್ಡಮ್, ಸೆಲ್ ವಾಲ್ ಇಲ್ಲ ಅನಿಮಲ್ ಕಿಂಗ್ಡಮ್. ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಇಷ್ಟೇ. ಓಕೆ, ಸೊ ನೀವು ನೋಡ್ತೀರಿ ಫಂಗೈದಾಗೂ ಸೆಲ್ ವಾಲ್ ಇರ್ತೈತಿ. ಓಕೆ, ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಆಫ್ ಮೊನೆರಾದಾಗ ಓಕೆ ಸೆಲ್ ವಾಲ್ ಐತಿ ಬಟ್ ದೇ ಆರ್ ಅಟೋಟ್ರೋಪಿಕ್. ಓಕೆ, ಇನ್ನು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಆಫ್ ಪ್ರೊಟಿಸ್ಟಾ ಸೆಲ್ ವಾಲ್ ಅಂತೂ ಇದ್ದೇ ಇರ್ತೈತಿ. ಓಕೆ, ಸ್ಟಾರ್ಟಿಂಗ್ ಇನಿಷಿಯಲ್ 3 ಗ್ರೂಪ್ಸ್ ದಾಗ ಫಸ್ಟ್ 2 ಗ್ರೂಪ್ಸ್ ದಾಗ ಅಟ್ ಲೀಸ್ಟ್ ವಿಲ್ ಸಿ ದ ಪ್ರೆಸೆನ್ಸ್ ಆಫ್ ಸೆಲ್ ವಾಲ್, ಹೌದಲ್ಲ? ಸೊ ಈ ರೀತಿ ಸೆಲ್ ವಾಲ್ ಇದ್ದು ಎಲ್ಲಾನು ಪ್ಲಾಂಟೆ ಒಳಗಿಟ್ರು. ಬಟ್ ನೀವ ವಿಚಾರ ಮಾಡ್ರಿ, ಮೊನೆರಾದಾಗ ಇರುವಂತಹ ಎಕ್ಸಾಂಪಲ್ಸ್ ನೀವು ಪ್ಲಾಂಟೆ ಜೊತೆ ಇಡಾಕ್ ಬರಂಗಿಲ್ಲ. ಯಾಕಂದ್ರೆ ಮೊನೆದಾಗಿರೋ ಎಲ್ಲಾ ಎಕ್ಸಾಂಪಲ್ಸ್ ಪ್ರೊಕ್ಯಾರಿಯೋಟಿಕ್, ಪ್ಲಾಂಟ್ಸ್ ದಾಗಿರೋ ಎಲ್ಲಾ ಎಕ್ಸಾಂಪಲ್ಸ್ ಯೂಕ್ಯಾರಿಯೋಟಿಕ್, ಹೌದಾ? ಪ್ರೊಟಿಸ್ಟಾದಾಗ ಯೂಕ್ಯಾರಿಯೋಟಿಕ್ ಕರೆ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್, ಎಲ್ಲ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸ್ ಅನ್ನ ಪ್ರೊಟಿಸ್ಟಾದಾಗ ಇಟ್ಬಿಟ್ಟು. ಫಂಗೈ ಒಳಗ ಹೆಟ್ರೋಟ್ರೋಪಿಕ್ ಆರ್ಗಾನಿಸಮ್ಸ್ ಇರ್ತಾರೆ. ಓಕೆ, ಪ್ಯೂರ್ಲಿ ಯಾರು ಹೆಟ್ರೋಟ್ರೋಪಿಕ್ ಅದಾರಲ್ಲ ಅವನ್ನೆಲ್ಲಾನು ತಂದು ಫಂಗೈದಾಗ ಇಡ್ತಾರೆ. ಪ್ಲಾಂಟ್ ದಾಗ ಇಡ್ಬೋದಿತ್ತು ಸೆಲ್ ವಾಲ್ ಐತಿ ಅಂತ, ಬಟ್ ಇಡಂಗಿಲ್ಲ. ಓಕೆ, ಅದನ್ನ ತಗೊಂಡೋಗಿ ಎಲ್ಲಿ ಇಡ್ತಾರ? ಸಪರೇಟ್ ಒಂದು ಕಿಂಗ್ಡಮ್ ಮಾಡಿ, ಕಿಂಗ್ಡಮ್ ಫಂಗೈ ಅಂತ ಮಾಡಿ ಅದರೊಳಗೆ ಇಡ್ತಾರ. ನಾವ್ ಇಲ್ಲಿ ಇನ್ನೊಂದು ಪಾಯಿಂಟ್ ನೀವು ತಿಳ್ಕೊಬೇಕು. ಸೆಲ್ ವಾಲ್ ಇತ್ತಲ್ಲ ಅಂತ ಅನ್ನೋಕ್ಕಿಂತ ಆ ಸೆಲ್ ವಾಲ್ ದಾಗ ಏನಿತ್ತು ಅನ್ನೋದು ತಿಳ್ಕೊಬೇಕು. ಓಕೆ, ಸೆಲ್ ವಾಲ್ ಪ್ಲಾಂಟ್ ಒಳಗೆ ಏನದಲ್ಲ, ಇಟ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಬಟ್ ಅದೇ ಸೆಲ್ ವಾಲ್ ಇನ್ ಫಂಗೈ ಇಟ್ ಈಸ್ ಮೇಡ್ ಅಪ್ ಆಫ್ ಕೈಟಿನ್. ಓಕೆನಾ, ನೆನ್ಬಿಟ್ಕೊರ್. ಸೊ ಸೆಲ್ ವಾಲ್ ಕಂಪೋಸಿಷನ್ ದಾಗೂ ಚೇಂಜ್ ಐತಿ, ನಾಟ್ ಜಸ್ಟ್ ಒಂದ ರೀಸನ್. ಮತ್ತ ಪ್ಲಾಂಟ್ಸ್ ಮತ್ತ ಈ ಫಂಗೈ ನಡಬರ್ಕ್ ಮೇನ್ ಡಿಫರೆನ್ಸ್ ಏನು? ಪ್ಲಾಂಟ್ಸ್ ಆರ್ ಅಟೋಟ್ರೋಪಿಕ್ which can prepare their own food, whereas okay ಇವೆಲ್ಲ ಫಂಗೈ they are all heterotropic, they cannot prepare their own food, ಹೌದಲ್ವಾ? So these are some of the reasons why kingdom Plantae okay got separated, or the examples in the kingdom Plantae got separated. separate agli karanana ide. Okay na? Next, cyanobacteria okay which is also called as blue green algae is not algae anymore. ಅಂದ್ರೆ ಆಲ್ಗೆನ ಅಲ್ಲ ಅಂತ ಅಲ್ಲದು. ಓಕೆ, ಮೊದಲ ನಾವು ಆಲ್ಗೆನೆ ಅಂತಿದ್ವಿ. ಎಂತ ಆಲ್ಗೆ? ಬ್ಲೂ ಗ್ರೀನ್ ಆಲ್ಗೆ ಅಂತಿದ್ವಿ. ಆಲ್ಗೆ ಅನ್ಲಿಕ್ಕೆ ಕಾರಣ ಏನು? ಇಟ್ ಕ್ಯಾನ್ ಪ್ರಿಪೇರ್ ಇಟ್ಸ್ ಓನ್ ಫುಡ್. ಆಟೋಟ್ರಾಪಿಕ್ ಇರಬೇಕು, ಇತ್ತು. ಸೆಲ್ಯುಲೋಸ್ ಇರ್ಬೇಕು, ಆಯ್ತು. ಸ್ವಲ್ಪ ಕಂಪೋಸಿಷನ್, ಸ್ಲೈಟ್ ಕಂಪೋಸಿಷನ್ ಇತ್ತಂತ ಅನ್ಕೊಳ್ಳೋಣ. ಬಟ್ ಯಾಕೆ ಮೊನೆರಾದಾಗ ಇಡೋ ಕಾರಣ ಬಂತು? ಯಾಕಂದ್ರ ಸೈನೋಬ್ಯಾಕ್ಟೀರಿಯಾ ಏನದಾವಲ್ಲ, ದೇ ಆರ್ ಆಲ್ ಪ್ರೊಕ್ಯಾರಿಯೋಟಿಕ್. ಪ್ರೊಕ್ಯಾರಿಯೋಟಿಕ್ ಅದಾವ. ಅಂದ್ರ ಕಂಪ್ಲೀಟ್ ಕೋಶದೊಳಗ ಏನಿರಂಗಿಲ್ಲ, ಸೆಲ್ ಆರ್ಗನಲೀಸ್ ಆಬ್ಸೆಂಟ್ ಇರ್ತಾವ. ಮೆಮ್ಬ್ರೇನ್ ಬೌಂಡ್ ಸೆಲ್ ಆರ್ಗನಲೀಸ್ ಆರ್ ಕಂಪ್ಲೀಟ್ಲಿ ಆಬ್ಸೆಂಟ್ ಇನ್ ಪ್ರೊಕ್ಯಾರಿಯೋಟ್ಸ್. ಓಕೆನಾ? ಪ್ರೊಕ್ಯಾರಿಯೋಟ್ಸ್ ಒಳಗಡೆ ಎಲ್ಲ ಮೆಮ್ಬ್ರೇನ್ ಬೌಂಡ್ ಸೆಲ್ ಆರ್ಗನಲೈಸ್ ಆಬ್ಸೆಂಟ್ ಇರುತ್ತೆ, ಅಂಡ್ ನ್ಯೂಕ್ಲಿಯರ್ ಮೆಮ್ಬ್ರೇನ್ ಕೂಡ ಆಬ್ಸೆಂಟ್ ಇರುತ್ತೆ. ಅದ ಕಾರಣಕ್ಕಾಗಿ ಈ ಒಂದು ಬ್ಲೂ ಗ್ರೀನ್ ಆಲ್ಗೆನ ಮತ್ತೊಂದು ಹೆಸರು ಕೊಡ್ತಾರೆ. ಬ್ಲೂ ಗ್ರೀನ್ ಆಲ್ಗೆ ಅನ್ನೋದು ಬೇಡ, ಆಲ್ಗೆ ಅಂದ್ರೆ ಬಹಳ ಜನ ಕನ್ಫ್ಯೂಸ್ ಮಾಡ್ಕೋಬಹುದು. ಸೊ ಅದಕ್ಕ ಇನ್ನೊಂದು ಹೆಸರು ಕೊಡುನು, ಅದ ಸೈನೋಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ. ಸೈನೋ ಅಂತಂದ್ರೆ ನೆನಪಿರ್ಲಿ, ಇಟ್ ಈಸ್ ಬ್ಲೂ ಕಲರ್. ಸೈನೋ ಅಂದ್ರೆ ಬ್ಲೂ. ಓಕೆ, ಸೊ ದಟ್ ಈಸ್ ದ ರೀಸನ್ ವೈ ನಿಮ್ಮ ಸೈನೋಬ್ಯಾಕ್ಟೀರಿಯಾಗ ಇನ್ನೊಂದು ಹೆಸರು ಬ್ಲೂ ಗ್ರೀನ್ ಆಲ್ಗೆ. ಓಕೆನಾ? ಸರಿನಾ? ಸೊ ಅದಕ್ಕೆ ಈ ಬ್ಯಾಕ್ಟೀರಿಯಾನ ಈಗ ಆಲ್ಗೆಯಲ್ಲಿ ಇಡಲ್ಲ. ಕಾರಣ ಯಾಕಂತಂದ್ರೆ ದೀಸ್ ಬ್ಯಾಕ್ಟೀರಿಯಾ ಆರ್ ಪ್ರೊಕ್ಯಾರಿಯೋಟಿಕ್. ಓಕೆನಾ? ಇನ್ ದಿಸ್ ಚಾಪ್ಟರ್ ನಾವು ಇದ್ರ ಚಾಪ್ಟರ್ ಒಳಗಡೆ ಟೋಟಲ್ 5 ಡಿವಿಷನ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಯಾವ್ಯಾವು? ಆಲ್ಗೆ, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ಅಂಡ್ ಆಂಜಿಯೋಸ್ಪರ್ಮ್ಸ್. ಟೋಟಲ್ 5 ಡಿವಿಷನ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಓಕೆನಾ? ನಾವು
ಲೆಟ್ ಅಸ್ ಲುಕ್ ಅಟ್ ದ ಕ್ಲಾಸಿಫಿಕೇಶನ್ ವಿತ್ ಇನ್ ಆಂಜಿಯೋಸ್ಪರ್ಮ್ಸ್. ಸ್ವಲ್ಪ ಇಲ್ಲಿಂದ ಏನಿದೆಯಲ್ಲ ಇದು ಸ್ವಲ್ಪ ಹಿಸ್ಟ್ರಿ ಇದೆ. ಅಂದ್ರೆ ಕ್ಲಾಸಿಫಿಕೇಶನ್ ಸಿಸ್ಟಮ್ ಹೆಂಗ್ ಹುಟ್ಕೊಂತು ಪ್ಲಾಂಟ್ಸ್ ಒಳಗಡೆ ಯಾವ ರೀತಿ ಈ 5 ಡಿವಿಷನ್ಸ್ ಏನ್ ಅಂತೀವಲ್ಲ, ಇದು ಡಿವಿಷನ್ಸ್ ಮಾಡಿದಾದ ತಕ್ಷಣ ಕೂಡ ಓಕೆ ಬಹಳಷ್ಟು ಕನ್ಫ್ಯೂಷನ್ ಆಯ್ತು. ಓಕೆ, ಯಾವ ಪ್ಲಾಂಟ್ಸ್ ನ ಎಲ್ಲಿ ಇಡಬೇಕು, ಹೆಂಗ್ ಇಡಬೇಕು, ಎದರ್ ಬೇಸಿಸ್ ಮೇಲೆ ಇಡಬೇಕು ಅನ್ನೋದು ಕನ್ಫ್ಯೂಷನ್. ಓಕೆನಾ, ಆ ಕನ್ಫ್ಯೂಷನ್ ಅನ್ನ ಸಾರ್ಟ್ ಮಾಡ್ಲಿಕ್ಕೆ ಇದೊಂದ್ ಸ್ವಲ್ಪ ಹಿಸ್ಟ್ರಿಯನ್ನ ಹೇಳ್ತಾರೆ, ಹೆಂಗ ನಾವು ಪ್ಲಾಂಟ್ಸ್ ಅನ್ನ ಡಿವಿಷನ್ ದಾಗ ಹಾಕ್ತೀವಿ ಅಂತ. ಓಕೆನಾ, ನಾವ್ let us also look at classification within angiosperms. Specifically ಅವರು angiosperm ಒಳಗಡೆ ಹೆಂಗ್ ಕ್ಲಾಸಿಫಿಕೇಶನ್ ಮಾಡ್ತೀವಿ ಅನ್ನೋದು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ಓಕೆನಾ, the earliest system of classification used only gross superficial morphological characters such as habitat, color, number, shapes of the leaves. So ನೆನ್ಪಿರ್ಲಿ, ಅರ್ಲಿಯೆಸ್ಟ್ ಅಂದ್ರೆ ಮೊದಲಿಗೆ ಏನ್ ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಆ ಕ್ಲಾಸಿಫಿಕೇಶನ್ ಎದರ್ ಬೇಸಿಸ್ ಮೇಲೆ ಇತ್ತಂತಂದ್ರೆ ಮ್ಯಾಲಿಂದ ಮ್ಯಾಲ ಏನ್ ಕಾಣಿಸ್ತಾವಲ್ಲ ಸರ್, ಅದು ಇಲ್ಲೇ ಇಲ್ಲಲ್ಲ. ಮ್ಯಾಲಿಂದ ಮ್ಯಾಲ ಅಂದ್ರೆ ಇದ ಗ್ರಾಸ್ ಸೂಪರ್ಫಿಷಿಯಲ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್. ಗ್ರಾಸ್ ಸೂಪರ್ಫಿಷಿಯಲ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಅಂದ್ರ ಒಂದು ಪ್ಲಾಂಟ್ಸ್ ನೋಡಿದ ತಕ್ಷಣ ಈ ಕ್ಯಾರೆಕ್ಟರ್ ಐತೆ ಅಂತ ಏನ್ ಹೇಳ್ತಿರ್ಲ, ಜಸ್ಟ್ ನೋಡುದು ಬೇಸಿಸ್ ಮೇಲೆ ಅಬ್ಸರ್ವ್ ಮಾಡಿ ಆ ಕ್ಯಾರೆಕ್ಟರ್ ನ ಕಂಡು ಹಿಡಿತೀವಲ್ಲ, ಅದಕ್ಕೆ ಗ್ರಾಸ್ ಸೂಪರ್ಫಿಷಿಯಲ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್. ಮತ್ತೆ ಎಲ್ಲಾ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಹಿಡಿಲಿಲ್ಲ ಅವ್ರು. ಮ್ಯಾಲಿನ ಮ್ಯಾಲಿ ಏನು ಎಲ್ಲದಾವೋ, ಅದ್ರ ಕಲರ್ ಹೆಂಗೈತಿ, ಎಷ್ಟ್ ನಂಬರ್ ಅದಾವ್, ಫಾರ್ ಎಕ್ಸಾಂಪಲ್ ಲೀಫ್ ಇತ್ತಂದ್ರ ಎಲಿ ಇತ್ತಂದ್ರ ಎಷ್ಟ್ ಎಲಿ ಅದಾವ್, ಎಲಿ ಶೇಪ್ ಹೆಂಗೈತಿ, ಸಿಂಪಲ್. ಓಕೆ, ಅಷ್ಟ. ಮತ್ತ ರೂಟ್, ಟೈಪ್ ಆಫ್ ರೂಟ್ಸ್, ಆ ಟೈಪ್ ದಾಗ ಮತ್ತೇನ್ರ ಮಾಡಿಫಿಕೇಶನ್ ಐತಿ ಏನು ಇಲ್ಲ, ಸಿಂಪಲ್. ಜಸ್ಟ್ ಏನ್ ನೋಡ್ತಾರ, ಹ್ಯಾಬಿಟ್ ಎಲ್ಲ ಐತಿ, ಕಲರ್ ಹೆಂಗೈತಿ, ನಂಬರ್ ಎಷ್ಟದಾವ್, ಶೇಪ್ ಎಷ್ಟದ, ಶೇಪ್ ಹೆಂಗೈತಿ ಲೀಫ್ ಇದ್ದು, ಇದ ಇಷ್ಟ ನೋಡಿ ಏನ್ ಮಾಡಿದ್ರ ಅವರು ಕ್ಲಾಸಿಫಿಕೇಶನ್ ಕೊಟ್ಬಿಟ್ರು. ಬಹಳ ಸಿಂಪಲ್, ಏನು ಇಲ್ಲ. ಹೌದಾ, ಮೊದ್ಲು ಇದ ಬೆಸ್ಟ್ ಇತ್ತು. ಹೌದಾ, ಎರಡು ಸಿಂಪಲ್ ಆಗಿ ಕಿಂಗ್ಡಮ್ ಮಾಡಿದ್ರು ಲಿನಿಯಸ್ ಅವರು. ಒಂದು ಪ್ಲಾಂಟ್, ಒಂದು ಅನಿಮಲ್. ಸೆಲ್ ವಾಲ್ ಇತ್ತು ಪ್ಲಾಂಟ್ಸ್ ದಾಗ, ಸೆಲ್ ವಾಲ್ ಇಲ್ಲ ಅನಿಮಲ್ಸ್ ದಾಗ. ಬಹಳ ಸಿಂಪಲ್. ಬಟ್ ಈಗ ಅದ ಕಾಂಪ್ಲಿಕೇಟೆಡ್ ಮುಂದ್ ಆಗ್ತಾ ಹೋಗುತ್ತೆ. ಇಷ್ಟರ ಬೇಸಿಸ್ ಮೇಲೆ ಏನಾಯ್ತು, ನಾವ್ ಒಂದು ಅಕ್ಯುರೇಟ್ ಆಗಿ ಹೇಳಿಕ್ ಬರಲ್ಲ. ಓಕೆ, ಪ್ಲಾಂಟ್ಸ್ ಅನ್ನ ಕ್ಲಾಸಿಫೈ ಮಾಡಕ್ ಬರಂಗಿಲ್ಲ. ಯಾಕಂತನೂ ಕೂಡ ಇಲ್ಲಿ ಹೇಳ್ತಾರೆ. ಓಕೆ, ದೇ ವೇರ್ ಬೇಸ್ಡ್ ಮೇನ್ಲಿ ಆನ್ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್. ನಾವ್ ಸ್ವಲ್ಪ ತಿಳ್ಕೋರಿ, ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಅಂದ್ರೆ ಏನು. ಓಕೆನಾ, ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಅಂದ್ರ ಈ ಒಂದು ಫ್ಲವರ್ ಬಿಟ್ಟು ಉಳಿದಿದ್ದ ಎಲ್ಲಾ ಪಾರ್ಟ್ ಏನದಲ್ಲ ಪ್ಲಾಂಟ್ ಅದ ವೆಜಿಟೇಟಿವ್ ಕ್ಯಾರೆಕ್ಟರ್ ಅಂತೀವಿ. ಮತ್ತೆ ಫ್ಲವರ್ ಏನದಲ್ಲ ಅದ ರೀಪ್ರೊಡಕ್ಟಿವ್ ಪಾರ್ಟ್ ಏನದಲ್ಲ ಅದಕ್ಕೆ ಫ್ಲೋರಲ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಸಿಂಪಲ್, ಫ್ಲೋರಲ್ ಕ್ಯಾರೆಕ್ಟರ್ಸ್, ವೆಜಿಟೇಟಿವ್ ಕ್ಯಾರೆಕ್ಟರ್ಸ್. ಕ್ಲಿಯರಾ? ಸೊ ಇಲ್ಲಿ ಏನ್ ಮಾಡಿದ್ರು ಇವರು, ಮೇನ್ ಫೋಕಸ್ ಎದ್ರ ಮೇಲೆ ಮಾಡಿದ್ರು, ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಮೇಲೆ ಮಾಡಿದ್ರು. ಅಂದ್ರ ಬೇರು, ಸ್ಟೆಮ್ಮು, ಲೀವ್ಸ್ ಎಲ್ಲ ಫೋಕಸ್ ಇದ್ರ ಮೇಲೆ ಮಾಡಿದ್ರು ಜಾಸ್ತಿ. ಓಕೆನಾ? ನಾವು ಇನ್ನ ಸರ್ ಮತ್ತ ಫ್ಲವರ್ ಮೇಲೆ ಅದು ಮಾಡ್ಲಿಲ್ಲ ಅಂದ್ರೆ ಫೋಕಸ್, ಅದು ಯಾವ ರೀತಿ ಅದ ಅದನ್ನ ನೋಡಿ ಕ್ಲಾಸಿಫೈ ಮಾಡಕ್ ಹೋಗ್ಲಿಲ್ಲ ಅಂದ್ರೆ ಅವರು ಮಾಡಿದ್ರು. ಬಟ್ ಅದ್ರಾಗೂ ಸ್ಪೆಸಿಫಿಕ್ ಆಗಿ ಎದಕ್ ಹಿಡ್ಕೊಂಡ್ರು ಗೊತ್ತೇನಾ, ಆಂಡ್ರೋಶಿಯಂ ಈಸ್ ದ ಮೇಲ್ ಪಾರ್ಟ್ ಆಫ್ ದ ಫ್ಲವರ್. ಓಕೆ, ಅದರದ್ದು ಸಿಂಗಲ್ ಯೂನಿಟ್ ನಾವು ಸ್ಟೆಮನ್ ಅಂತಾನು ಕೂಡ ಕರಿತೀವಿ. ಸಾಧಾರಣ ಭಾಷೆದಾಗ ಹೇಳ್ಬೇಕಂದ್ರ ಕೇಸರಿ ಅಂತೀವಿ. ಹೌದಲ್ಲ? ಸೊ ಅದು ಏನಿರುತ್ತೆ ಅದ್ರ ಸ್ಟ್ರಕ್ಚರ್ ಮೇಲೆ ಅವರು ಕನ್ಸಿಡರ್ ಮಾಡಿದ್ರು. ಅಂದ್ರ ಇನ್ ಕೇಸ್ ಇಲ್ಲಿ 2 ಭಾಗ ಬರ್ತಾವ. ಯಾರಿಗ್ ಗೊತ್ತೈತಿ ಚಲೋ, ಗೊತ್ತಿರ್ಲಾರ್ದವ್ರು ನೋಡ್ರಿ. ಓಕೆ, ಈ ಕೆಳಗಿನ ಪಾರ್ಟಿಗೆ ಫಿಲಾಮೆಂಟ್ ಅಂತೀವಿ. ಓಕೆ, ಇಲ್ಲಿ ಮ್ಯಾಲಿನ ಪಾರ್ಟ್ ಏನದಲ್ಲ ಇದಕ್ಕ ಆಂಥರ್ ಅಂತೀವಿ. ಇವು 2 ಸೇರೇನೆ ನಾವ್ ಏನಂತ ಕರಿತೀವಿ ಗೊತ್ತಾ, ಸ್ಟೆಮೆನ್ ಅಂತೀವಿ. ಏನಂತೀವಿ? ಸ್ಟೆಮೆನ್. ಆ ಸ್ಟೆಮೆನ್ ಒಂದಿರಂಗಿಲ್ಲ, ಒಂದ್ ಫ್ಲವರ್ದಾಗ ಬಹಳಷ್ಟು ಇರ್ತಾವ. ಎಲ್ಲಾ ಸ್ಟೆಮೆನ್ಸ್ಗೂ ಸೇರಿ ನಾವ್ ಏನು ವರ್ಡ್ ಯೂಸ್ ಮಾಡ್ತೀವಿ, ಆಂಡ್ರೋಶಿಯಂ. ಓಕೆ, ಸೊ ಬಹಳಷ್ಟು ಸ್ಟೆಮೆನ್ಸ್ ಸೇರಿ ಒಂದು ಸಿಂಗಲ್ ಯೂನಿಟ್ ಏನಾಕೈತ್ಲ ಅದ ಆಂಡ್ರೋಶಿಯಂ. ಓಕೆನಾ? ಕ್ಲಿಯರಾ? ಸೊ ಅದ್ ಯಾವ ರೀತಿ ಅರೇಂಜ್ ಐತಿ, ಒಂದರ ಮುಂದ್ ಒಂದ್ ಅರೇಂಜ್ ಐತೋ, ಎಷ್ಟ್ ಅದಾವು ನಂಬರ್ ಆಫ್ ಆಂಡ್ರೋಶಿಯಮ್ಸ್, ಒಂದಕ್ಕೊಂದ್ ಹೆಂಗ್ ಕನೆಕ್ಟ್ ಅದಾವು. ಓಕೆ, ಅಂಡ್ ಫಿಲಾಮೆಂಟ್ ಹೈಟ್ ಎಷ್ಟ್ ಐತಿ,
ಆಂಥರ್ ಯಾವ ರೀತಿ ಫಿಲಾಮೆಂಟಿಗೆ ಅಟ್ಯಾಚ್ ಐತಿ, ಒಟ್ಟ ಏನ್ ಕ್ಯಾರೆಕ್ಟರ್ ಹಿಡಿದ್ರು ಈ ಆಂಡ್ರೋಶಿಯಂ ನ ಬಿಡ್ಲೇ ಇಲ್ಲ. ಓಕೆ, ಆಂಡ್ರೋಶಿಯಂ ಅಂತ ತಗೊಂಡ್ರು ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಎರಡು ತಗೊಂಡು ಕ್ಲಾಸಿಫೈ ಮಾಡ್ಬಿಟ್ರು, ಬಹಳ ಸಿಂಪಲ್. ಬಟ್ ಇಲ್ಲ, ಪ್ರಾಬ್ಲಮ್ಸ್ ಅದಕ್ಕಿಂತ ಜಾಸ್ತಿ ಇದ್ದು, ಯಾಕಂತಾನು ಹೇಳೋಣ. ಓಕೆನಾ, ಫಸ್ಟ್ ಯಾರು ಕೊಟ್ರು ಇದು, ಜಸ್ಟ್ ಇಷ್ಟೋತನ ಬಗ್ಗೆ ಅವ್ರ ಬಗ್ಗೆನೇ ಮಾತಾಡಿದ್ವಿ. ದ ಸಿಸ್ಟಮ್ ವಾಸ್ ಗಿವನ್ ಬೈ ಕ್ಯಾರಲಸ್ ಲಿನಿಯಸ್. ಸೊ ಫಸ್ಟ್ ಟೈಮ್ ಏನ್ ಈ ಅರ್ಲಿಯಸ್ಟ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಇತ್ತಲ್ಲ, ದಟ್ ವಾಸ್ ಗಿವನ್ ಬೈ ಕ್ಯಾರಲಸ್ ಲಿನಿಯಸ್. ಓಕೆನಾ, ಆ ಸಿಸ್ಟಮ್ ಹೆಸರೇನು, ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಇಂದು ಹೆಸರು ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಯಾರು ಕೊಟ್ರು, ಕ್ಯಾರಲಸ್ ಲಿನಿಯಸ್ ಅವ್ರು ಕೊಟ್ರು. ಓಕೆನಾ, ದಿಸ್ ಇಸ್ ಫಸ್ಟ್ ಸಿಸ್ಟಮ್, ಬಹಳ ಇಂಪಾರ್ಟೆಂಟ್. ಓಕೆನಾ, ಏನ್ ಕನ್ಸಿಡರ್ ಮಾಡ್ತಾರ, ವೆಜಿಟೇಟಿವ್ ಕ್ಯಾರೆಕ್ಟರ್ ಕನ್ಸಿಡರ್ ಮಾಡ್ತಾರ ಅಂಡ್ ಈವನ್ ರೀಪ್ರೊಡಕ್ಟಿವ್ ಕ್ಯಾರೆಕ್ಟರ್, ಅದರಾಗೂ ಸ್ಪೆಸಿಫಿಕ್ಲಿ ಆಂಡ್ರೋಶಿಯಂ, ಸ್ಟ್ರಕ್ಚರ್ ಆಫ್ ಆಂಡ್ರೋಶಿಯಂ ಅಷ್ಟ ಕನ್ಸಿಡರ್ ಮಾಡ್ತಾರ. ಮತ್ತೆ ಪ್ರಾಬ್ಲಮ್ ಏನಾದ್ ಗೊತ್ತಾ, ಇಲ್ಲಿ ಮೇನ್ ರೀಸನ್ ಆರ್ ಡ್ರಾಬ್ಯಾಕ್ ಆಫ್ ಆರ್ಟಿಫಿಷಿಯಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಏನಂದ್ರೆ, ದೇ ಸೆಪರೇಟೆಡ್ ದಿ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್. ಯಾವ್ಯಾವ ಕ್ಲೋಸ್ ಸಂಬಂಧಿಕರು ಇರ್ತಲ್ಲ ಅವಕ್ಕೆಲ್ಲ ದೂರ ದೂರ ಒಯ್ದು ಇಟ್ಬಿಟ್ರು, ಬೇರೆ ಬೇರೆ ಗುಂಪದಾಗ ಇಟ್ಬಿಟ್ರು. ಯಾರ್ಯಾರ ಆಕ್ಚುಲಿ ಸಂಬಂಧಿಕರು ಇಲ್ಲಲ್ಲ ಅವ್ರನ್ನ ತಂದು ಒಂದ್ ಕಡೆ ಇಟ್ಬಿಟ್ರು. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರ, ಪೆನ್ಸಿಲ್, ಪೆನ್, ಎರೇಸರ್ ಮೂರದಾವ್ ಅಂತ ತಿಳ್ಕೊರಿ. ಪೆನ್ಸಿಲ್ ಪೆನ್ ಎರಡು ಬರಿತಾವ್ ಅಂತ ಹೇಳಿ ಒಂದ್ ಕಡೆ ಇಡ್ತೀರಿ, ಇರೇಸರ್ ಅಳಗ್ಸೋದೈತಿ ಅದ್ ಇನ್ನೊಂದ್ ಕಡೆ ಇಡ್ತೀರಿ, ಹೌದಾ? ಅವ್ರ ಏನ್ ಮಾಡ್ತಾರಂದ್ರ, ಈ ಪೆನ್ಸಿಲ್ ಮತ್ತೆ ರಬ್ಬರ್ ಇಡ್ತಾರ, ಪೆನ್ ಇನ್ನೊಂದ್ ಕಡೆ ಇಡ್ತಾರ, ಅಥವಾ ಪೆನ್ ರಬ್ಬರ್ ಇಡ್ತಾರ, ಪೆನ್ಸಿಲ್ ಇನ್ನೊಂದ್ ಕಡೆ ಇಡ್ತಾರ. ಸೊ ಯಾವ್ದು ಆಕ್ಚುಲಿ ರಿಸೆಂಬಲೆನ್ಸ್ ಇದ್ದು ಅಲ್ಲ, ಕ್ಯಾರೆಕ್ಟರ್ ರಿಸೆಂಬಲ್ಸ್ ಇದ್ದು ಅವು ದೂರ ದೂರ ಇಡ್ತಾರ. ಯಾವ್ದಕ್ಕೇನು ಸಂಬಂಧನೇ ಇಲ್ಲಲ್ಲ ಅವು ಒಂದ ಕಡೆ ತಂದು ಇಟ್ಟಿದ್ರು ಇವರು. ಓಕೆ, ಎದರ್ ಬೇಸಿಸ್ ಮೇಲೆ, ಬರೀ ಜಸ್ಟ್ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಮೇಲೆ. ಮೇನ್ಲಿ ಡ್ರಾಬ್ಯಾಕ್ ಏನ್ ಗೊತ್ತಾ, ಆರ್ಟಿಫಿಷಿಯಲ್ ಸಿಸ್ಟಮ್ ಗೇವ್ ಈಕ್ವಲ್ ವೇಟೇಜ್ ಎರಡಕ್ಕೂ, ವೆಜಿಟೇಟಿವ್ ಅಂಡ್ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಎರಡಕ್ಕೂ ಈಕ್ವಲ್ ವೇಟೇಜ್ ಕೊಟ್ಬಿಟ್ರು. ಈಗ ನೀವ ವಿಚಾರ ಮಾಡ್ರಿ, ಒಂದು ಪ್ಲಾಂಟ್ ನ ಓಕೆ ಅದು ನ್ಯಾಚುರಲ್ ಆಗಿ ಗ್ರೋ ಆಗೋದು ಡೆಸರ್ಟ್ ಏರಿಯಾದಾಗ ಗ್ರೋ ಆಕಿತ್ತು ಅಂತ ಅನ್ಕೋರಿ. ನಾ ತಂದೆ ನಮ್ ಮನ್ಯಾಗ ಹಚ್ತೀನಿ ಅಂದ್ರ ಅದ್ ಇಲ್ಲಿ ಚೆನ್ನಾಗಿ ಗ್ರೋ ಆಗಕ್ ಆಕೈತಿ? ಗ್ರೋ ಆಗಕ್ ಆಗಂಗಿಲ್ಲ. ಗ್ರೋ ಆಗಕ್ ಆಗ್ಲಿಲ್ಲ ಅಂತಂದ್ರ ಅದ್ರದ್ದು ಲೀಫ್ ಓಕೆ ಅಥವಾ ಅದ್ರದ್ದು ಗ್ರೋತ್ ಏನಿರುತ್ತ ಸೇಮ್ ಇರುತ್ತ ಅಲ್ಲಿ ಹಂಗ ಇಲ್ಲ. ಇಲ್ಲ ನಿಮ್ ಮನ್ಯಾಗ ಇನ್ನೊಂದ್ ಪ್ಲಾಂಟ್ ತಗೊಂಡು ಒಂದು ಡೆಸರ್ಟ್ ದಾಗ ಗ್ರೋ ಮಾಡ್ತೀರ ಅಂತ ತಿಳ್ಕೊರಿ. ಅಲ್ಲಿ ಏನಾಗ್ಬೋದು, ಆ ಡೆಸರ್ಟ್ ದಾಗ ಬೆಳೆಯೋದಂತ ದೂರ ಹೋಯ್ತು, ಎಲ್ಲಿ ಎಲ್ಲ ಫುಲ್ ಉದಿರ್ ಹೋಗ್ತಾವ್, ಓಕೆ ಮುದುಡಿ ಆಗ್ತಾವ್, ಡ್ರೈ ಆಗ್ತಾವ್. ಕಾರಣ ಅಡ್ಜಸ್ಟ್ ಆಗಂಗಿಲ್ಲ. ಅಡ್ಜಸ್ಟ್ ಆಗ್ಲಿಕ್ಕಂತಂದ್ರ ಅಲ್ಲಿ ಲೀಫ್ ಎಲ್ಲಾ ಹೆಂಗದ ಕಂಡೀಷನ್ ಅದ್ರ ಬೇಸಿಸ್ ಮೇಲೆ ಗ್ರೋ ಆಗ್ತಾವ್, ಹೌದಲ್ಲ? ಸೊ ಅದೇ ರೀತಿ ಕಂಡೀಷನ್ಸ್ ಎನ್ವಿರಾನ್ಮೆಂಟ್ ದಾಗ ಇಡು ಕಂಡೀಷನ್ ನ ಈಸಿಲಿ ಅಫೆಕ್ಟ್ ಮಾಡ್ತಾವ್. ಏನನ್ನ? ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಅನ್ನ. ವೆಜಿಟೇಟಿವ್ ಅಂದ್ರೆ ಅರ್ಥ ಏನು? ಪ್ಲಾಂಟ್ ಎಲ್ಲಾ ಪಾರ್ಟ್ ಎಕ್ಸೆಪ್ಟ್ ಫ್ಲವರ್ ಈಸ್ ರೆಫರ್ ಟು ಆಸ್ ವೆಜಿಟೇಟಿವ್ ಪಾರ್ಟ್. ಸೊ ಆ ವೆಜಿಟೇಟಿವ್ ಪಾರ್ಟ್ ಈಸಿಲಿ ಅಫೆಕ್ಟ್ ಆಗುತ್ತೆ. ಒಂದು ಪ್ಲಾಂಟ್ ನೀವು ಅದ ಸೇಮ್ ಪ್ಲಾಂಟ್, ಉದಾಹರಣೆಗೆ ದಾಸವಾಳ ಹೂ ಅಂತ ತಗೋರಿ. ದಾಸವಾಳ ಪ್ಲಾಂಟ್ ಇಲ್ಲೊಂದು ಬೆಳೆಸ್ರಿ, ಇನ್ನೊಂದು ಬೇರೆ ಕಡೆ ಬೆಳೆಸ್ರಿ, ಅದಕ್ಕೆ ನೀರ್ ಹಾಕ್ಬೇಡ್ರಿ, ಇದಕ್ ಚಂದಂಗ್ ದಿನ ದಿನ ನೀರ್ ಹಾಕೊಂತೀರಿ. ಅವಾಗ ಎರಡು ಈಕ್ವಲ್ ಗ್ರೋ ಆಗ್ತಾವ? ಗ್ರೋ ಆಗಂಗಿಲ್ಲ. ಗ್ರೋ ಆಗ್ಲಿಕ್ಕಂತಂದ್ರ ಎರಡು ಕಾಣಿಸ್ಲಿಕ್ಕೆ ಸೇಮ್ ಕಾಣಿಸ್ತಾವ, ಡಿಫ್ರೆಂಟ್ ಕಾಣಿಸ್ತಾವ. ಈಗ ನೀವು ಒಂದ ಕಡೆ ಇಡಾಕ್ ಬರುತ್ತೇನೆ? ಇಲ್ಲ, ಯಾಕಂದ್ರ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಈಸಿಲಿ ಅಫೆಕ್ಟ್ ಆಗಿದೆ. ಸೊ ಅದೇ ಮಿಸ್ಟೇಕ್ ಮಾಡಿದ್ದು ಲಿನಿಯಸ್ ಅವ್ರು. ಓಕೆನಾ? ಏನ್ ಮಾಡ್ತಾರ ಅವರು? ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾರೆ. ರೀಪ್ರೊಡಕ್ಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಸೇಮ್ ಈಕ್ವಲ್ ವೇಟೇಜ್ ಕೊಡು ಕಾರಣದಿಂದ ಈಸಿಲಿ ಎನ್ವಿರಾನ್ಮೆಂಟ್ ದಾಗ ಏನಾ ಬದಲಾವಣೆ ಆದ್ರೂ ಆ ವೆಜಿಟೇಟಿವ್ ಕ್ಯಾರೆಕ್ಟರ್ಗೂ ಅಫೆಕ್ಟ್ ಆಗ್ತಿತ್ತಂತಂದ್ರೆ ಆಬ್ವಿಯಸ್ಲಿ ನೀವು ಅದನ್ನ ಕನ್ಸಿಡರ್ ಮಾಡಿ ಹೆಂಗ್ ಕ್ಲಾಸಿಫಿಕೇಶನ್ ಮಾಡ್ತಿದ್ರಿ, ಹೌದಲ್ವಾ? ಓ ಫಾರ್ ಎಕ್ಸಾಂಪಲ್ ಓಕೆ ಒಂದ್ ಪ್ಲಾಂಟ್ ಚಲೋ ಗ್ರೋ ಆಗತ್ತಿತ್ತಂದ್ರ 2 leaves ಕೊಡು ಬದ್ಲಿ 3 leaves ಬರತ್ತಿದ್ದು ಅಂತ ತಿಳ್ಕೊರಿ. ಓಕೆನಾ? ಇನ್ನೊಂದ್ ಕಡೆ ಆ 3 leaves ಬಂದಿರ್ಬೋದು, ಬಟ್ ಅದ ಕಂಡೀಷನ್ ಸರಿ ಇಲ್ಲ ಅಂತ ಹೇಳಿ ಆ ಲೀಫ್ ಕೆಳಗ್ ಬಿದ್ದಿರ್ಬೋದು. ಅವಾಗ ನೀವು 2 ಲೀಫ್ ಅದಾವ ಅಂತ ಹೇಳಕ್ ಬರಂಗಿಲ್ಲ, ಹೌದಾ? ಸೊ ಎಲ್ಲಾ ಕ್ಯಾರೆಕ್ಟರ್ಸ್ ಏನ್ ಆಗ್ತಾವು? ಅಫೆಕ್ಟ್ ಆಗ್ತಾವು ಅಂತ ಹೇಳ್ತಾರೆ. ಓಕೆ, ದಿಸ್ ಇಸ್
ಫಸ್ಟ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಗಿವನ್ ಬೈ ಕ್ಯಾರ್ಲಿಯಸ್ ಲಿನಿಯಸ್. ಕ್ವಿಕ್ ಆಗಿ ಏನ್ ನೆನ್ಪಿಟ್ಕೋಬೇಕು? First, okay, earliest system of classification is, artificial system of classification. ಕೊಟ್ಟೋರು ಕ್ಯಾರ್ಲಿಯಸ್ ಲಿನಿಯಸ್. ಏನ್ ನೋಡಿ ಕೊಡ್ತಾರ? ಗ್ರಾಸ್ ಸೂಪರ್ಫಿಷಿಯಲ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್. ಓಕೆನಾ? ಸಿಂಪಲ್. ನೆಕ್ಸ್ಟ್ ಸೆಕೆಂಡ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್, ಅದೇ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಇದು ಕೊಟ್ಟೋರು ಯಾರು ಗೊತ್ತಾ? ಇಬ್ರು ಜನ ಸೈಂಟಿಸ್ಟ್, ಬೆಂಥಮ್ ಅಂಡ್ ಹುಕ್ಕರ್. ಓಕೆನಾ? ನೆಕ್ಸ್ಟ್ ಮಾತಾಡೋಣ ಅವ್ರ ಬಗ್ಗೆ, ನೆನ್ಪಿರ್ಲಿ. ಓಕೆ, ಇವ್ರು ಏನ್ ಮಾಡ್ತಾರಪ್ಪ, ಒಂದು ಬದಲಾವಣೆ ಮಾಡ್ತಾರೆ, ಒಂದು ಸಣ್ಣ ಚೇಂಜ್ ಮಾಡ್ತಾರೆ. ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ದಾಗ ಯಾವ್ಯಾವ ಆಕ್ಚುಲಿ ಕ್ಲೋಸ್ ಸಂಬಂಧಿಕರದಲ್ಲ, ಅಂದ್ರೆ ರಿಲೇಟ್ ಆಗ್ತಿದ್ವು ಅಲ್ಲ ಪ್ಲಾಂಟ್ಸ್, ಅದನ್ನೆಲ್ಲ ತಂದು ಒಂದ್ ಕಡೆ ಇಡಾತ್ರು. ಓಕೆ, ಅಂದ್ರ ನಾವಾಗಿ ಅದನ್ನ ಚೇಂಜ್ ಮಾಡತ್ತಿಲ್ಲ, ಮಾಡಿಫೈ ಮಾಡತ್ತಿಲ್ಲ. ನ್ಯಾಚುರಲಿ ಅವು ಪ್ಲಾಂಟ್ಸ್ ಒಂದಕ್ಕೊಂದು ಸೇಮ್ ಕಾಣತ್ತಿದ್ವು ಅಂತಂದ್ರ ಅವು ಎರಡು ಪ್ಲಾಂಟ್ಸ್ ಅನ್ನು ಒಂದು ಗ್ರೂಪ್ ದಾಗ ಇಡ್ತಿದ್ರು. ಓಕೆ, ಸೊ ಮೇನ್ ಹೈಲೈಟಿಂಗ್ ಫೀಚರ್ ಅದ. ನ್ಯಾಚುರಲ್ ಕ್ಲಾಸಿಫಿಕೇಶನ್ ಸಿಸ್ಟಮ್ ವೇರ್ ಬೇಸ್ಡ್ ಆನ್ ನ್ಯಾಚುರಲ್ ಅಫಿನಿಟೀಸ್. ನ್ಯಾಚುರಲ್ ಅಫಿನಿಟೀಸ್ ಅಂತಂದ್ರೆ ಎರಡು ಪ್ಲಾಂಟ್ಸ್, ಓಕೆ, ರಿಸೆಂಬ್ಲೆನ್ಸ್ ಎಷ್ಟೈತಿ, ಸಿಮಿಲಾರಿಟೀಸ್ ಎಷ್ಟೈತಿ ಅನ್ನೋದನ್ನ ಬೇಸಿಸ್ ಮೇಲೆ ನಾವ್ ಏನ್ ಮಾಡತ್ವಿ, ಪ್ಲಾಂಟ್ಸ್ ಅನ್ನ ಒಂದ ಗುಂಪದಾಗ ಇಡಾಕತ್ವಿ ಬೇಸ್ಡ್ ಆನ್ ನ್ಯಾಚುರಲ್ ಅಫಿನಿಟೀಸ್. ಅಮಂಗ್ ದ ಆರ್ಗಾನಿಸಮ್ಸ್, ಎರಡು ಆರ್ಗಾನಿಸಮ್ಸ್ ನಡು ಎಷ್ಟು ಸಿಮಿಲಾರಿಟೀಸ್ ಅದ ಅಂತ ಹೇಳಿ ನಾವು ಅಬ್ಸರ್ವ್ ಮಾಡಿದ್ವಿ. ಅಂಡ್ ಕನ್ಸಿಡರ್ಡ್ ನಾಟ್ ಓನ್ಲಿ ಎಕ್ಸ್ಟರ್ನಲ್ ಫೀಚರ್ಸ್, ಬರೀ ಕೇವಲ ಎಕ್ಸ್ಟರ್ನಲ್ ಫೀಚರ್ಸ್ ಅಷ್ಟೇ ಕನ್ಸಿಡರ್ ಮಾಡ್ಲಿಲ್ಲ ನಾವು. ಎಕ್ಸ್ಟರ್ನಲ್ ಫೀಚರ್ಸ್ ಅನ್ನ ಬಿಟ್ಟು ನಾವ್ ಏನೇನ್ ಮಾಡಿದ್ವಿ ಕನ್ಸಿಡರು? ಇಂಟರ್ನಲ್ ಸ್ಟ್ರಕ್ಚರ್ಸ್ ಕನ್ಸಿಡರ್ ಮಾಡಿದ್ವಿ. ಹೆಂಗ ಏನೇನು ಅಲ್ಟ್ರಾ ಸ್ಟ್ರಕ್ಚರ್ ಅನ್ನು ಕನ್ಸಿಡರ್ ಮಾಡಿದ್ವಿ, ಅನಾಟಮಿ, ಎಂಬ್ರಿಯಾಲಜಿ, ಫೈಟೋಕೆಮಿಸ್ಟ್ರಿ, ಇವೆಲ್ಲಾನು ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಬರೀ ಒಂದೇ ಅಲ್ಲ, ಇಷ್ಟೆಲ್ಲಾನು ನಾವು ಕನ್ಸಿಡರ್ ಮಾಡಿದ್ರು. ಯಾರು? ಬೆಂಥಮ್ ಅಂಡ್ ಹುಕ್ಕರ್. ಓಕೆನಾ? Such classification for flowering plants was given by George Bentham and Joseph Dalton Hooker. Okay, so ಸ್ವಲ್ಪ ತಿಳ್ಕೊಳ್ಳೋಣ ಈಗ. ಲಿನಿಯಸ್ ಅವ್ರು ಬರೀ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಅಂಡ್ ಆಂಡ್ರೋಶಿಯಂ ಸ್ಟ್ರಕ್ಚರ್ಸ್ ಮೇಲೆ ಕ್ಲಾಸಿಫಿಕೇಶನ್ ಕೊಟ್ರು. ಇವ್ರು ಏನ್ ಮಾಡ್ತಾರೆ ಗೊತ್ತಾ? ಸ್ಲೋ ಆಗಿ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಅಂತೂ ಓಕೆ, ಅದನ್ನ ಏನಂದ್ರೆ ಇವರು ಮಾರ್ಫಾಲಜಿ ಅಂದ್ರೆ ಅಪಿಯರೆನ್ಸ್ ಬೇಸ್ಡ್ ಮೇಲೆ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ ಏನೇನ್ ಅದಾವು ಅಂತ ಹೇಳ್ತಾರೆ. ಮಾರ್ಫಾಲಜಿ ಅಂತ ಕೊಟ್ರು. ಓಕೆ, ಮಾರ್ಫಾಲಜಿ ಜೊತೆಗೆ ಏನ್ ಮಾಡ್ತಾರ ಅಂತಂದ್ರ ಇವರು ಏನೇನ್ ಆಡ್ ಮಾಡಿದ್ರು? ಅಲ್ಟ್ರಾ ಸ್ಟ್ರಕ್ಚರ್. ಏನ್ ಆಡ್ ಮಾಡ್ತಾರ? ಅಲ್ಟ್ರಾ ಸ್ಟ್ರಕ್ಚರ್ ಅಂದ್ರ ಬಹಳ ಒಂದು ಸೂಕ್ಷ್ಮ ಯಾವ್ದೋ ಒಂದು ಕೋಶ ಐತಿ, ಬಹಳ ಸಣ್ಣದೊಂದು ಸೆಲ್ ಐತಿ, ಅದನ್ನ ನೀವು ಅಬ್ಸರ್ವ್ ಮಾಡ್ಬೇಕಪ್ಪ ಅಂತಂದ್ರೆ ಯು ಹ್ಯಾವ್ ಟು ಯೂಸ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಓಕೆ, ಅದ್ರ ಒಳಗಿಂದ ಏನೋ ಕೆಮಿಕಲ್ ಫಿಸಿಯೋಲಾಜಿಕಲ್ ರಿಯಾಕ್ಷನ್ಸ್ ಅಬ್ಸರ್ವ್ ಮಾಡ್ಬೇಕಿತ್ತು ನೀವು, ಅಥವಾ ಯಾವ್ದೊಂದು ಪ್ರಾಸೆಸ್ ಅನ್ನ ಸ್ಟಡಿ ಮಾಡತ್ತಿದ್ರಿ. ಇಲ್ಲ ಅಂತಂದ್ರ ನೀವು ಏನು ಆ ಒಂದು ಸ್ಪೆಸಿಫಿಕ್ ಒಂದು ಸ್ಟ್ರಕ್ಚರ್, ಸೆಲ್ ಆರ್ಗನ್ ಅಲ್ಲಿ ಯಾವ್ದೋ ಒಂದು ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡತ್ತಿದ್ದಂದ್ರ ಯು ನೀಡ್ ಅಲ್ಟ್ರಾ ಸ್ಟ್ರಕ್ಚರ್. ಹೌದಾ? ಅಲ್ಟ್ರಾ ಸ್ಟ್ರಕ್ಚರ್ ಅದಷ್ಟ ಅಲ್ಲ, ಎನಾಟಮಿ ಅಂತಂದ್ರ ಒಂದು ಕ್ರಾಸ್ ಸೆಕ್ಷನ್ ತಗೊಂತಿರಲ್ಲ, ಯಾವ್ದೋ ಒಂದು ಟಿಶ್ಯೂ, ಓಕೆ, ಅಥವಾ ಯಾವ್ದೋ ಒಂದು ಪಾರ್ಟ್ ಅದು ಕ್ರಾಸ್ ಸೆಕ್ಷನ್ ಅಂದ್ರೆ ಕಟ್ ಮಾಡಿ ನೋಡಿದಾಗ ಅದ್ರ ಒಳಗೆ ಹೆಂಗ್ ಸೆಲ್ಸ್ ಅರೇಂಜ್ ಆಗಿರ್ತಾವು, that is what we call anatomy. Internal structures, okay, or internal arrangement of cells. Okay, anatomy. Okay, next ಅದಲ್ಲದೆ ಎಂಬ್ರಿಯಾಲಜಿ ಅಂತಂದ್ರೆ ಒಂದು ಕಂಪ್ಲೀಟ್ ಎಂಬ್ರಿಯೋ ಯಾವ ರೀತಿ ಡೆವಲಪ್ ಆಗುತ್ತಲ್ಲ, ಓಕೆ, ಅದರ ಡೆವಲಪ್ಮೆಂಟಲ್ ಸ್ಟೇಜಸ್, ಒಂದು ಝೈಗೋಟ್ ಫಾರ್ಮ್ ಆಗಿ ಎಂಬ್ರಿಯೋ ಹೆಂಗ್ ಫಾರ್ಮ್ ಆಗುತ್ತೆ, ಎಂಬ್ರಿಯೋ ಮುಂದೆ ಹೆಂಗ್ ಬೆಳವಣಿಗೆ ಆಗುತ್ತೆ, ಅದನ್ನ ಏನ್ ಸ್ಟಡಿ ಮಾಡ್ತೀವಲ್ಲ ಅದೇ ದಟ್ ಇಸ್ ವಾಟ್ ವಿ ಕಾಲ್ ಎಂಬ್ರಿಯೋಲಾಜಿ. ಓಕೆ, ಅಂಡ್ ಲಾಸ್ಟ್ಲಿ ಇನ್ನೊಂದು ಏನ್ ಇನ್ಕ್ಲೂಡ್ ಮಾಡ್ತಾರ? ಫೈಟೋಕೆಮಿಸ್ಟ್ರಿ. ಫೈಟೋಕೆಮಿಸ್ಟ್ರಿ ಅಂತಂದ್ರೆ ದಿ ಕೆಮಿಕಲ್ ಕಂಪೋಸಿಷನ್
ಇನ್ ಅ ಪ್ಲಾಂಟ್ ಯಾವ್ಯಾವ ರೀತಿಯ ಕೆಮಿಕಲ್ಸ್ ಪ್ರೆಸೆಂಟ್ ಇದೆ ಒಂದು ಪ್ಲಾಂಟ್ ಒಳಗಡೆ, ಅದರ ಬೇಸಿಸ್ ಮೇಲೆ ಏನ್ ಮಾಡಿದ್ರು, ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕತ್ರು. ಓಕೆನಾ. ನೆಕ್ಸ್ಟ್ ಇವೆಲ್ಲಾನು ಕನ್ಸಿಡರ್ ಮಾಡಿ ಏನ್ ಮಾಡ್ತಾರ, ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅನ್ನ ಕೊಡ್ತಾರೆ. ಓಕೆನಾ. ಪ್ಯೂರ್ಲಿ ನ್ಯಾಚುರಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಇವೆಲ್ಲ ಎಕ್ಸ್ಟ್ರಾ ಇವು. ಓಕೆ, ಎಲ್ಲ ಫೀಚರ್ಸ್ ಆಡ್ ಮಾಡ್ತಾರೆ. ಬಟ್ ಇದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋದ್ರು ಯಾರಪ್ಪ ಅಂತಂದ್ರೆ ಎಂಗ್ಲರ್ ಅಂಡ್ ಪ್ರಾಂತಲ್. ಓಕೆ, ಅವ್ರ ಹೆಸರು ಕೊಟ್ಟಿಲ್ಲ ಬಟ್ ಮೆನ್ಷನ್ ಮಾಡ್ಕೋರಿ. ಎಂಗ್ಲರ್ ಅಂಡ್ ಪ್ರಾಂತಲ್ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದು ಎಲ್ಲಾ ಕ್ಯಾರೆಕ್ಟರ್ಸ್ ಏನದಲ್ಲ ಅದ್ ಹಂಗೆ ಇಡ್ತಾರೆ, ಆಸ್ ಇಟ್ ಈಸ್ ಇಡ್ತಾರೆ. ಬಟ್ ಇದಕ್ಕ ಒಂದ್ ಎಕ್ಸ್ಟ್ರಾ ಜೋಡಿಸ್ತಾರ. ಅದ ಏನಪ್ಪಾ ಅಂತಂದ್ರ ಫೈಲೋ ಜೆನೆಟಿಕ್ ಓಕೆ ರಿಲೇಶನ್ಶಿಪ್, ಅಥವಾ ಯು ಕ್ಯಾನ್ ಕಾಲ್ ಎವಲ್ಯೂಷನರಿ ರಿಲೇಶನ್ಶಿಪ್. ಓಕೆನಾ. ಫೈಲೋಜೆನೆಟಿಕ್ ಅಥವಾ ಎವಲ್ಯೂಷನರಿ ರಿಲೇಶನ್ಶಿಪ್ ಅಂದ್ರೆ ಏನು, ನಾವು ಇದನ್ನು ಆಲ್ರೆಡಿ R.H. ವಿಟೇಕರ್ ಅವ್ರು ಯಾವಾಗ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕತ್ತಿದ್ರಲ್ಲ ಅವಾಗೆ ಮಾತಾಡಿದ್ವಿ. ಏನಪ್ಪಾ ಅಂತಂದ್ರೆ ಈ ಫೈಲೋಜೆನೆಟಿಕ್ ರಿಲೇಶನ್ಶಿಪ್ ಅಂದ್ರೆ ಒಂದ್ ಆರ್ಗಾನಿಸಮ್, ಒಂದು ಪ್ಲಾಂಟು ಇನ್ನೊಂದು ಪ್ಲಾಂಟು, ಎರಡು ಪ್ಲಾಂಟ್ ನಡಬರ್ಕ್ ಒಂದು ಕಾಮನ್ ಆನ್ಸೆಸ್ಟರ್ ಇರ್ತಾರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ಪೊಟ್ಯಾಟೊ ಓಕೆ ಅಂಡ್ ಟೊಮ್ಯಾಟೊ. ಪೊಟ್ಯಾಟೊ ಸೊಲಾನಮ್ ಟ್ಯೂಬರೋಸಮ್ ಅಂತೀವಿ, ಟೊಮ್ಯಾಟೊ ಸೊಲಾನಮ್ ಲೈಕೋಪರ್ಸಿಕಮ್ ಅಂತೀವಿ. ಎರಡು ಒಂದ ಸಿಂಗಲ್ ಜೀನಸ್ ದಾಗ ಬರ್ತಾವ ಸೊಲಾನಮ್, ಅಂಡ್ ಒಂದ ಸಿಂಗಲ್ ಫ್ಯಾಮಿಲಿದಾಗ ಬರ್ತಾವ. ಓಕೆನಾ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಈ ಸತ ಸೊಲಾನಮ್ ಟ್ಯೂಬರೋಸಮ್ ಪೊಟ್ಯಾಟೊ, ಇನ್ನೊಂದು ದತೂರ ತಗೊಳ್ಳೋಣ. ದತೂರ ಇದು ಒಂದು ಜೀನಸ್ ಐತಿ, ಫ್ಲವರ್. ಓಕೆ, ವಿಚ್ ಹ್ಯಾಸ್ ಹ್ಯಾಲುಸಿನೇಟಿಂಗ್ ಪ್ರಾಪರ್ಟೀಸ್. ಈಗ ಈ ದತೂರ ಮತ್ ಸೊಲಾನಮ್ ಟ್ಯೂಬರೋಸಮ್ ಇವು ಎರಡು ಬ್ಯಾರೆ ಬ್ಯಾರೆ ಅದಾವ, ಬ್ಯಾರೆ ಬ್ಯಾರೆ ಪ್ಲಾಂಟ್ಸ್ ಅದಾವ. ಓಕೆನಾ. ಇವು ಎರಡು ಪ್ಲಾಂಟ್ಸ್ ಸಿಮಿಲಾರಿಟೀಸ್ ಎಲ್ಲಿ ತೋರಿಸ್ತಿದ್ವು ಅಂದ್ರೆ ಫ್ಯಾಮಿಲಿ ಲೆವೆಲ್ದಾಗ. ಅಟ್ ಫ್ಯಾಮಿಲಿ ಲೆವೆಲ್ ಯಾವ ಫ್ಯಾಮಿಲಿ, ಸೊಲನೇಸಿ. ಫಸ್ಟ್ ಚಾಪ್ಟರ್ ಬಗ್ಗೆ ಏನೇ ಮಾತಾಡತ್ನಿ, ಫಸ್ಟ್ ಚಾಪ್ಟರ್ ದಾಗ ಇದನ್ನ ಆಲ್ರೆಡಿ ಡಿಸ್ಕಷನ್ ಮಾಡಿ. ಓಕೆ, ಸೊಲನೇಸಿ ಫ್ಯಾಮಿಲಿ ಒಳಗಡೆ ಎರಡು ಬರ್ತಾವ ಎಕ್ಸಾಂಪಲ್ಸ್ ನಿಮ್ಗೆ ಜೀನಸ್. ಓಕೆ, ಒಂದು ಸೊಲಾನಮ್, ಇನ್ನೊಂದು ದತ್ತುರ. ಇದ್ ಬಿಟ್ಟು ಏನೊಂದು ಐತಿ ಪೆಟೂನಿಯಾ, ನೆನಪಿರ್ಲಿ. ಓಕೆನಾ. ಈಗ ಫಾರ್ ಎಕ್ಸಾಂಪಲ್ ಸೊಲಾನಮ್ ದತ್ತುರ ತಗೊಳ್ಳೋಣ. ಸೊಲಾನಮ್ ದತ್ತುರ ಎರಡು ಬೇರೆ ಬೇರೆ ಪ್ಲಾಂಟ್ಸ್ ಅದಾವ, ಬಟ್ ಅದ್ರದ್ದು ಏನೋ ಒಂದು ಕಾಮನ್ ಆನ್ಸೆಸ್ಟರ್ ಇತ್ತು. ಓಕೆ, ಅಂದ್ರೆ ಅವು ಎರಡಕ್ಕೂ ಏನೋ ಒಂದು ಕ್ಲೋಸ್ ಸಂಬಂಧ ಇತ್ತು, ಒಂದು ಕ್ಯಾರೆಕ್ಟರ್ ರಿಲೇಟೆಡ್. ಸೊ ಅದಕ್ಕ ಅಲ್ಲಿ ತನ ಒಂದು ಸ್ಪೆಸಿಫಿಕ್ ಪಾಯಿಂಟ್ ತನ ಕಾಮನ್ ಆಗಿ ಇದ್ದು, ಅದಾಗಿಂದ ಅವು ಎರಡರ ನಡುವಕ್ಕೂ ಡಿಸಿಮಿಲಾರಿಟೀಸ್ ಇದ್ದು, ಸ್ವಲ್ಪ ಏನಾರೆ ಡಿಫರೆನ್ಸಸ್ ಇದ್ದು, ಅದಕ್ಕ ಎರಡು ಬ್ಯಾರೆ ಗುಂಪದಾಗ ಇಟ್ವಿ. ಬಟ್ ಕಾಮನ್ ಇರೋದಲ್ಲಿ ಸೊಲನೇಸಿ ಅಟ್ ಫ್ಯಾಮಿಲಿ ಲೆವೆಲ್, ಹೌದಲ್ಲ. ಸೊ ಹಂಗ ಸೇಮ್ ಇಲ್ಲಿ ಫೈಲೋಜೆನೆಟಿಕ್ ರಿಲೇಶನ್ಶಿಪ್ ಅಂದ್ರ ನಾವು ಎರಡು ಪ್ಲಾಂಟ್ಸ್ ನಡಬರ್ಕ ಒಂದು ರಿಲೇಶನ್ ಅನ್ನ ಎಸ್ಟಾಬ್ಲಿಷ್ ಮಾಡಕ್ ಟ್ರೈ ಮಾಡ್ತೀವಿ. ಅವು ಎರಡು ಯಾವ ಒಂದು ಪಾಯಿಂಟ್ ನಲ್ಲಿ ಕಾಮನ್ ಇದ್ದು ಅಂತ. ಓಕೆ, ಫಾರ್ ಎಕ್ಸಾಂಪಲ್ ಇದು ಪ್ಲಾಂಟ್ 1, ಇದು ಪ್ಲಾಂಟ್ 2, ಇವು ಎರಡು ಒಂದು ಪಾಯಿಂಟ್ ದಾಗ ಸಿಮಿಲರ್ ಇದ್ದು, ಯಾವುದೋ ಒಂದು ಕಾಮನ್ ಆನ್ಸೆಸ್ಟರ್ ಇದ್ರು. ಓಕೆ, ಆ ಕಾಮನ್ ಆನ್ಸೆಸ್ಟರ್ ದಿಂದನ ಇವು ಎರಡು ಪ್ಲಾಂಟ್ 1 ಪ್ಲಾಂಟ್ 2 ಬಂದಾವು ಅಂತೇಳಿ ಹೇಳ್ತೀವಿ. ಓಕೆನಾ. ಸೊ ದಟ್ ಈಸ್ ಇದ ಸ್ಟಡಿಗೆ ಏನದಲ್ಲ, ಈ ರೀತಿ ಸ್ಟಡಿ ಮಾಡಿ ಹೌ ಪ್ಲಾಂಟ್ಸ್ ಆರ್ ಇಂಟರ್ ಕನೆಕ್ಟೆಡ್, ಹೆಂಗ್ ಲಿಂಕ್ ಅದಾವ ಅಂತ ಹೇಳಿ ನೋಡಿ ನಾವು ಕ್ಲಾಸಿಫಿಕೇಶನ್ ಮಾಡೋದಕ್ಕ ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಓಕೆನಾ. ಇಟ್ ವಾಸ್ ಬೇಸ್ಡ್ ಆನ್ ಎವಲ್ಯೂಷನರಿ ರಿಲೇಶನ್ಶಿಪ್ಸ್. ಓಕೆ, ಎವಲ್ಯೂಷನ್ ಹೆಂಗಾಗ್ಯದ ಅದ್ರ ಬೇಸಿಸ್ ಮೇಲೆ ನಾವು ಅದನ್ನ ನೋಡ್ತೀವಿ, ಕ್ಲಾಸಿಫೈ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ದಿಸ್ ಅಸ್ಯೂಮ್ಸ್ ದಟ್ ಆರ್ಗಾನಿಸಮ್ಸ್ ಬಿಲಾಂಗ್ ಟು ದ ಸೇಮ್ ಟ್ಯಾಕ್ಸಾ. ಸೇಮ್ ಟ್ಯಾಕ್ಸಾ ಅಂತಂದ್ರೆ ಟ್ಯಾಕ್ಸಾ ಅಂದ್ರೆ ಏನು, ಕಿಂಗ್ಡಮ್ ಆಗಿರ್ಬೋದು, ಫೈಲಮ್ ಅಥವಾ ಡಿವಿಷನ್ ಆಗಿರ್ಬೋದು. ಪ್ಲಾಂಟ್ಸ್ ಬಗ್ಗೆ ಮಾತಾಡತ್ತೀವಿ ಅಂದ್ರೆ ಡಿವಿಷನ್, ಕ್ಲಾಸ್ ಆಗಿರ್ಬೋದು, ಆರ್ಡರ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಜೀನಸ್ ಆಗಿರ್ಬೋದು, ಸ್ಪೀಸೀಸ್ ಆಗಿರ್ಬೋದು. ಯಾವ್ದೋ ಒಂದು ಸ್ಪೆಸಿಫಿಕ್ ಟ್ಯಾಕ್ಸಾ ಸೇಮ್ ಟ್ಯಾಕ್ಸಾದಾಗ ಇದ್ದುವಪ್ಪ ಅಂತಂದ್ರ ಅವು ಎರಡಕ್ಕೂ ಒಂದು ಕಾಮನ್ ಆನ್ಸೆಸ್ಟರ್ ಇರ್ತಾರ, ಒಬ್ರ ಕಾಮನ್ ಆನ್ಸೆಸ್ಟರ್ ಇರ್ತಾರ. ನಾವು ಅದೇ ಹೇಳಿದ್ವಿ, ನೆನಪಿದೆನಾ? ದತ್ತೂರ ಮತ್ತ ಸೊಲಾನಮ್ ಟ್ಯೂಬರೋಸಮ್ ಅವು ಎರಡಕ್ಕೂ ಒಂದ ಸಿಂಗಲ್ ಫ್ಯಾಮಿಲಿದಾಗ ಇಟ್ವಿ ಅಂದ್ರೆ ಅವು ಎರಡಕ್ಕೂ
ಯಾವುದೋ ಒಂದ್ ಸಿಂಗಲ್ ಪಾಯಿಂಟ್ ಕನೆಕ್ಷನ್ ಐತಿ, ಆ ಒಂದು ಕಾಮನ್ ಆನ್ಸೆಸ್ಟರ್ ದಿಂದ ಇವು ಎರಡು ಬ್ಯಾರೆ ಆಗ್ಯಾವು ಅಂತೇಳಿ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ಈ ಫಾರ್ ಎಕ್ಸಾಂಪಲ್ ಅವ್ರು ಏನ್ ಹೇಳತ್ತಾರ ಗೊತ್ತಾ, ವಿ ನಾವ್ ಯೂಸ್ ಇನ್ಫಾರ್ಮೇಶನ್ ಫ್ರಮ್ ಮೆನಿ ಅದರ್ ಸೋರ್ಸಸ್ ಟು ಹೆಲ್ಪ್ ರಿಸಾಲ್ವ್ ಡಿಫಿಕಲ್ಟೀಸ್ ಇನ್ ಕ್ಲಾಸಿಫಿಕೇಶನ್. ಬಹಳಷ್ಟು ಕಡೆಯಿಂದ ನಾವೆಲ್ಲ ಅಂದ್ರೆ ಎವಲ್ಯೂಷನರಿ ಹಿಸ್ಟ್ರಿ ಅಂತಂದ್ರೆ ಮೊದ್ಲಿಂದ ಎಲ್ಲಾ ಡಾಟಾ ಬೇಕು, ಹೌದಾ, ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕೆ. ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಿ, ಹೆಂಗ್ ಕಂಡುಹಿಡಿತೀರಿ, ಹೌದಾ, ಅದು ಪ್ರಾಬ್ಲಮ್ ಆಯ್ತು. ಸೊ these become more important when there is no supporting fossil evidence. ಅಂದ್ರೆ ಅರ್ಥ ಏನು ತಿಳ್ಕೊಳ್ಳು. ಈಗ ನಾವು ಕ್ಲಾಸಿಫೈ ಮಾಡ್ಬೇಕಪ್ಪ ಅಂದ್ರೆ ನಮ್ಗೆ ಎಲ್ಲಿಂದರೆ ಇನ್ಫಾರ್ಮೇಶನ್ ಬೇಕು. ಇನ್ಫಾರ್ಮೇಶನ್ ಬೇಕಂತಂದ್ರ ಯಾವ್ದಾರ ಸೋರ್ಸ್ ಇರ್ಬೇಕು. ಆ ಸೋರ್ಸ್ ಇದ್ದಾಗ ನಾವು ಕ್ಲಾಸಿಫಿಕೇಶನ್ ಮಾಡಕ್ ಆಕೈತಿ. ಸೊ ಆ ಸೋರ್ಸ್ ಬೇಕಪ್ಪ ಅಂತಂತಂದ್ರ ಏನ್ ಮಾಡ್ಬೇಕು, ನಾವ್ ಏನಾದ್ರೂ ಬ್ಯಾರೆ ಆಲ್ಟರ್ನೇಟ್ ಮೆಥಡ್ ಹುಡುಕಾಡ್ಬೇಕು, ಹೌದಲ್ಲ. ಯಾವಾಗ ಹುಡುಕಾಡೋ ಪರಿಸ್ಥಿತಿ ಬರ್ತೈತಿ, ಯಾವಾಗ ಫಾಸಿಲ್ ಎವಿಡೆನ್ಸ್ ಇರಂಗಿಲ್ಲ. ಫಾಸಿಲ್ ಎವಿಡೆನ್ಸ್ ಅಂದ್ರೆ ಏನು ಸ್ವಲ್ಪ ತಿಳ್ಕೊಳ್ಳಿ. ಈಗ ಡೈನೋಸಾರ್ ಅದಾವ ಅಂತೇಳಿ ನಮ್ಗೆ ಹೆಂಗ್ ಗೊತ್ತಾಯ್ತು, ಹೌದಲ್ಲ, ಸ್ವಲ್ಪ ವಿಚಾರ ಮಾಡ್ರಿ. ಡೈನೋಸಾರ್ ಅದಾವ ನಮ್ಗೆ ಹೆಂಗ್ ಗೊತ್ತಾಯ್ತು, ಅದರದ್ದು ಫಾಸಿಲ್ಸ್ ಅಂದ್ರ ಯಾವುದೋ ಒಂದು ಜೀವಿಯ ರಿಮೇನೆಂಟ್ಸ್, ಉಳಿದಿರುವಂತಹ ಏನ್ ಪಾರ್ಟ್ಸ್ ಇರ್ತಾವಲ್ಲ ಅದನ್ನ ನಾವ್ ಏನಂತ ಕರಿತೀವಿ, ಫಾಸಿಲ್ ಅಂತ ಕರಿತೀವಿ. ಓಕೆನಾ. ಅಂದ್ರೆ ಕಂಪ್ಲೀಟ್ ಅದರದೊಂದು ಫಾರ್ ಎಕ್ಸಾಂಪಲ್ ಯಾವ್ದೊಂದು ಪ್ರಾಣಿ ಓಕೆ ಸತ್ಯದ ಅಂತಂದ್ರ ಅದ್ರದ್ದು ಸುತ್ತಮುತ್ತ ಏನಾಗುತ್ತ, ಮಣ್ಣು ಬಂದು ಅದ್ರ ಮ್ಯಾಗ ಲೇಯರ್ ಡೆಪಾಸಿಟ್ ಹಾಕೊಂತ ಹೋಗುತ್ತೆ, ಒಂದ್ರ ಮೇಲೆ ಒಂದು ಲೇಯರ್ ಡೆಪಾಸಿಟ್ ಹಾಕೊಂತ ಹೋಗುತ್ತೆ. ಆ ಲೇಯರ್ ಡೆಪಾಸಿಟ್ ಆದ ತಕ್ಷಣ ಮುಂದೆ ಏನಾಗುತ್ತಪ್ಪ ಅಂತಂದ್ರೆ ಸ್ಲೋಲಿ ಎಷ್ಟೋ ವರ್ಷ ಆಗಿಂದ ಡಿಗ್ರೇಡ್ ಆಗ್ಬಿಡುತ್ತೆ. ಬಟ್ ಅದ ಏನ ಶೇಪ್ ಫಾರ್ಮ್ ಆಗಿರ್ತೈತ್ಲಾ ಅದು ಅಕ್ಯುರೇಟ್ಲಿ ಹಂಗ ಉಳಿತೈತಿ. ಎಷ್ಟೋ ವರ್ಷ ಆಗಿನ ಮುಂದ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ದಿಂದ ಹೋಗಿ ಅದನ್ನೆಲ್ಲ ತೆಗೆದು ನೋಡ್ತಾರಲ್ಲ, ಅವಾಗ ಗೊತ್ತಾಗುತ್ತೋ ಓ ಈ ರೀತಿನೂ ಅನ್ನುವಂತಹ ಒಂದು ಜೀವಿ ಇತ್ತು ಅಂತ, ಹೌದಾ. ಸೊ ಅದ ನಾವ್ ಏನಂತೀವಿ, ಫಾಸಿಲ್ ರೆಕಾರ್ಡ್ಸ್ ಅಂತ ಹೇಳ್ತೀವಿ. ಈಗ ನೀವು ವಿಚಾರ ಮಾಡ್ರಿ, ಯೂಶುವಲಿ ಈ ಫಾಸಿಲ್ ರೆಕಾರ್ಡ್ಸ್ ಆನಿಮಲ್ಸ್ ಗೆ ಜಾಸ್ತಿ ನಮಗ ಎವಿಡೆನ್ಸ್ ಸಿಗುವಂತ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಮೇನ್ಲಿ ಬೋನ್ಸ್ ಇರ್ತಾವ, ಹೌದಲ್ಲ. ಬಟ್ ಅದ ಪ್ಲಾಂಟ್ಸ್ ವಿಚಾರ ಮಾಡ್ರಿ, ಪ್ಲಾಂಟ್ ಈಸ್ ಈಸಿಲಿ ಬಯೋಡಿಗ್ರೇಡೇಬಲ್. ಹಂಗ ಬಿಟ್ರ ಅಂತ ತಿಳ್ಕೊರಿ, ಎಲ್ಲಿ ಬಂದ್ ಕೆಳಗ್ ಬಿತ್ತು. ಈ ನಿಮ್ ಸ್ಯಾಪ್ರೋಫೈಟ್ಸ್ ಇದಾವಲ್ಲ ಬಿಡಂಗ ಇಲ್ಲವು, ಪಟಾಪಟ್ ಬರ್ತಾವು, ತಿಂತಾವು, ಸ್ವಚ್ಛ ಮಾಡ್ತಾ ಹೋಗ್ಬಿಡ್ತಾವ್. ಇಷ್ಟ ಅದ್ರ ಕೆಲ್ಸ, ಜಲ್ದಿ ಬರ್ತಾವು, ಎಲ್ಲ ತಿಂದ ಖತಮ್ ಮಾಡಿ ಒಂದ್ ಸ್ವಲ್ಪ ದಿನದಾಗ ಅಲ್ಲಿ ಏನ್ ಅದನ್ನೋ ಇತ್ತೋ ಇಲ್ಲೋ ಅನ್ನೋದು ಗೊತ್ತಾಗಂಗಿಲ್ಲ ಪ್ಲಾಂಟ್ ಸ್ಪೀಸೀಸ್ ದಾಗ. ಸೊ ಫಾಸಿಲ್ ಎವಿಡೆನ್ಸ್ ಫಾರ್ ಪ್ಲಾಂಟ್ ಸ್ಪೀಸೀಸ್ ಇಲ್ಲ ಅಂತ ಹೇಳತ್ತಿಲ್ಲ, ಇದ್ರೂ ಬಹಳ ಕಡಿಮೆ ಅದಾವ್. ಎಲ್ಲಾ ಪ್ಲಾಂಟ್ ಸ್ಪೀಸೀಸ್ಗೂ ಕ್ಲಾಸಿಫೈ ಮಾಡ್ಲಿಕ್ಕೆ ಆಗಲ್ಲ. ಮತ್ ಹೆಂಗ್ ಮಾಡ್ತೀರಿ, ಏನ್ ಮಾಡ್ತೀರಿ ಅಂತಂದ್ರ ಆನ್ ದ ಬೇಸಿಸ್ ಆಫ್ ಸಮ್ ಸೋರ್ಸ್, ಬೇರೆ ಸೋರ್ಸ್. ಅವ ಸೋರ್ಸ್ ಯಾವು ಅಂತಂದ್ರ ಅದ್ರಾಗ ಬರ್ತೈತು ಒಂದೇದ್ದು ನ್ಯೂಮರಿಕಲ್ ಟ್ಯಾಕ್ಸಾನಮಿ. ವೆರಿ ಇಂಪಾರ್ಟೆಂಟ್. ನ್ಯೂಮರಿಕಲ್ ಟ್ಯಾಕ್ಸಾನಮಿ ಅಂದ್ರೆ ಏನು, ಹೆಸರಾಗ ಐತಿ, ಇಟ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ನಂಬರ್ಸ್. ಸೊ ಈಗ ಏನ್ ಮಾಡೋಣಪ್ಪ ಅಂದ್ರೆ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ, ಏನ್ ಆಕ್ಚುಲಿ ನ್ಯೂಮರಿಕಲ್ ಟ್ಯಾಕ್ಸಾನಮಿ ಅಂತಂದ್ರೆ. ಓಕೆನಾ. ಸೊ ಫಸ್ಟ್ ಇಲ್ಲೊಂದು ಕಂಪ್ಯೂಟರ್ ತಗೊಳ್ಳೋಣ, ಓಕೆನಾ. ಇದ್ರೊಳಗ ಕ್ಯಾರೆಕ್ಟರ್ಸ್ ನ ಎಂಟರ್ ಮಾಡೋಣ. ಫಾರ್ ಎಕ್ಸಾಂಪಲ್ ಒಂದ್ ಕ್ಯಾರೆಕ್ಟರ್ ಏನಿರ್ಬೋದಪ್ಪ ಅಂತಂದ್ರೆ ಬ್ರಾಂಚಿಂಗ್. ಓಕೆ, ಅದ್ರಾಗ ಎರಡು ಆಪ್ಷನ್ ಇಡೋಣ, ಒಂದು ಎ ಇನ್ನೊಂದು ಬಿ. ಎ ಏನದ ಬ್ರಾಂಚ್ಡ್, ಓಕೆ, ಅಂಡ್ ಬಿ ಆಬ್ವಿಯಸ್ಲಿ ಏನಿರುತ್ತ ಅನ್ಬ್ರಾಂಚ್ಡ್. ಈಗ ನಾನ್ ಏನ್ ಮಾಡ್ತೀನಿ, ಒಂದು ಕಂಪ್ಲೀಟ್ ಒಂದು ಪ್ಲಾಂಟ್, ಹೊಸ ಪ್ಲಾಂಟ್ ತರ್ತೀನಿ, ಅದ್ರಾಗ ನೋಡ್ತೀನಿ ಬ್ರಾಂಚಿಂಗ್ ಅದನೋ ಇಲ್ಲ ಅಂತ. ಬ್ರಾಂಚಿಂಗ್ ಇತ್ತಂದ್ರೆ ನಾ ಬರೀ ಕಂಪ್ಯೂಟರ್ ಹೇಳ್ತೀನಿ ಇದು ಬ್ರಾಂಚ್ ಐತಿ, ನಾ ಇನ್ಫಾರ್ಮೇಶನ್ ಕೊಡ್ತೀನಿ ಬರೀ. ಈ ಕಂಪ್ಯೂಟರ್ ಏನ್ ಮಾಡಕ್ ಚಾಲೂ ಮಾಡೋದು ಗೊತ್ತಾ, ಇನ್ಫಾರ್ಮೇಶನ್ ನ ತಗೊಂಡು ಒಂದೊಂದು ಗ್ರೂಪ್ ಅನ್ನು ಒಂದೊಂದು ಓಕೆ ಅದ್ರ ಕ್ಯಾರೆಕ್ಟರ್ಸ್ ಬೇಸಿಸ್ ಮೇಲೆ ಗ್ರೂಪ್ ದಾಗ ಹಾಕೊಂತ ಹೋಗ್ಬಿಡುತ್ತೆ. ಎಲ್ಲಾ ನಾವ್ ಮಾಡ್ಬೇಕಾಗಿದ್ ಕೆಲಸ ಇದ್ ಮಾಡುತ್ತೆ. ಸರ್ ಇದೇನ್ ಒಂದ ಕ್ಯಾರೆಕ್ಟರ್ ಅಲ್ರಿ, ಒಂದ್ ಕ್ಯಾರೆಕ್ಟರ್ ನಾವು ಮಾಡ್ತಿದ್ವಿ ಕ್ಲಾಸಿಫಿಕೇಶನ್, ಒಂದ್ ಕ್ಯಾರೆಕ್ಟರ್ ಇರಲ್ಲ, ಎಲ್ಲಾ ಕ್ಯಾರೆಕ್ಟರ್ ಕನ್ಸಿಡರ್ ಮಾಡ್ಬೇಕಾಗತ್ತ. ಅದರ ಮಾರ್ಫಾಲಜಿ, ಹ್ಯಾಬಿಟೈಟ್, ಇಂಟರ್ನಲ್ ಫೀಚರ್ಸ್, ಅಲ್ಟ್ರಾ ಸ್ಟ್ರಕ್ಚರ್ಸ್, ಕ್ರೋಮೋಸೋಮ್ ನಂಬರ್ ಎಲ್ಲಾನು ಇರ್ತಾವ. ಪ್ರತಿ ಒಂದು ಏನೋ ಕ್ಯಾರೆಕ್ಟರ್ ನ ಕನ್ಸಿಡರ್ ಮಾಡಿ ಕ್ಲಾಸಿಫಿಕೇಶನ್ ಮಾಡ್ಬೇಕಿರ್ತೈತಿ. ಅದು ಮ್ಯಾನ್ಯುವಲಿ ಮಾಡ್ಕೋತ ಕುಂತ್ರೆ ಎಷ್ಟೋ ವರ್ಷ ಆಗ್ತತ್. ಅದಕ್ಕ ನಾವ್ ಎಲ್ಲಾ ಡಾಟಾ ಏನದಲ್ಲ ಕಂಪ್ಯೂಟರ್ದಾಗ ಹಾಕ್ಬಿಡ್ತೀವಿ. ಕಂಪ್ಯೂಟರ್ದಾಗ ಹಾಕಿ ಇಷ್ಟು ಡಾಟಾ ಐತಿ ನಮ್ ಕಡೆ, ಕೆಲವೊಂದ್ಸತ ಡಾಟಾ ಇರ್ಲಿಕ್ಕೆ ಇಲ್ಲ,
ಅವಾಗ ಏನ್ ಮಾಡ್ತೀರಿ, ಎಷ್ಟು ಗೊತ್ತದ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡ್ತೀರಿ. ಆಮೇಲೆ ಆ ಕಂಪ್ಯೂಟರ್ ಡಿಸೈಡ್ ಮಾಡುತ್ತಾ ಇದ್ರದ್ದು ಕಾಮನ್ ಅನ್ಸಿಸ್ಟರ್ ಯಾರು ಬರ್ತಾರ ಅಂತ. ಓಕೆನಾ? ಸೊ ಈ ರೀತಿ ಕಂಪ್ಯೂಟರ್ ಹೆಲ್ಪ್ ಮಾಡುತ್ತೆ ನಮಗ್ ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕೆ. ಸೊ ಕಂಪ್ಯೂಟರ್ ಏನಾದ್ರೂ ಹೆಲ್ಪ್ ಮಾಡ್ತು ಟು ಕ್ಲಾಸಿಫೈ, ಓಕೆ, ಬೇಸ್ಡ್ ಆನ್ ನಂಬರ್ಸ್ ಅಂಡ್ ಕೋಡ್ಸ್. ಓಕೆ, ನಂಬರ್ಸ್ ಅಂಡ್ ಕೋಡ್ಸ್ ಅನ್ನ ಯೂಸ್ ಮಾಡ್ಕೊಂಡು ಕ್ಲಾಸಿಫಿಕೇಶನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ that okay branch which helps to classify is called as numerical taxonomy. ಓಕೆನಾ? ನೆಕ್ಸ್ಟ್ ಅದೇ ರೀತಿ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಓಕೆ ಸೈಟೋಟ್ಯಾಕ್ಸಾನಮಿ. ಓಕೆ, ಸೈಟೋಟ್ಯಾಕ್ಸಾನಮಿಯನ್ನ ಏನಪ್ಪಾ ಅಂತ ತಿಳ್ಕೊಳ್ಳೋಣ. ಸೈಟೋ ಅಂತಂದ್ರೆ ಯೂಶಲಿ ವಿ ರೆಫರ್ ಸೈಟೋಲಾಜಿ ಅಂತಂದ್ರೆ ಸ್ಟಡಿ ಆಫ್ ಸೆಲ್ಸ್, ಬಟ್ ಸೈಟೋಲಾಜಿ ಅಂಡ್ ಸೈಟೋಟ್ಯಾಕ್ಸಾನಮಿ ಸ್ವಲ್ಪ ವ್ಯತ್ಯಾಸ ಐತಿ, ಹೌದಾ? ಈ ಸೈಟೋಟ್ಯಾಕ್ಸಾನಮಿ ಅಂದ್ರ ಸೆಲ್ ಒಳಗೆ ಏನಿರುತ್ತೆ, ಮೇನ್ಲಿ ಸೈಟೋಪ್ಲಾಸಮ್ ಇರುತ್ತೆ. ಸೈಟೋಪ್ಲಾಸಮ್ದಾಗ ಏನಿರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ ಒಳಗೆ ಏನಿರುತ್ತೆ, ಜೆನೆಟಿಕ್ ಮಟೀರಿಯಲ್, ಮೇ ಬಿ ಇನ್ ದ ಫಾರ್ಮ್ ಆಫ್ ಕ್ರೋಮೋಸೋಮ್ಸ್, ಹೌದಾ? ಸೊ ಈಗ ಕ್ರೋಮೋಸೋಮ್ಸ್ ನಂಬರ್ ಎಷ್ಟೈತಿ, ಕ್ರೋಮೋಸೋಮ್ ಸ್ಟ್ರಕ್ಚರ್ ಏನೈತಿ, ಮತ್ತೆ ಕ್ರೋಮೋಸೋಮ್ ಯಾವ ರೀತಿ ಬಿಹೇವ್ ಮಾಡ್ತಾವ ಅನ್ನೋದ್ರ ಬೇಸಿಸ್ ಮೇಲೆ ಕೂಡ ನಾವು ಕ್ಲಾಸಿಫೈ ಮಾಡ್ತೀವಿ. ಓಕೆನಾ? ಸೊ ಸೆಕೆಂಡ್ ಏನಿದೆ ಸೈಟೋಟ್ಯಾಕ್ಸಾನಮಿ, ಫಸ್ಟ್ ಇದ್ದು ನ್ಯೂಮರಿಕಲ್ ಟ್ಯಾಕ್ಸಾನಮಿ, ಎರಡನೇದ್ದು ಸೈಟೋಟ್ಯಾಕ್ಸಾನಮಿ. ಸೈಟೋಟ್ಯಾಕ್ಸಾನಮಿದಾಗ ಮೇನ್ಲಿ ನಾವು ಏನ್ ನೋಡ್ತೀವಿ, ಕ್ರೋಮೋಸೋಮ್ ನಂಬರ್, ಸ್ಟ್ರಕ್ಚರ್ ಅಂಡ್ ಬಿಹೇವಿಯರ್. ಆಲ್ರೆಡಿ ಓಕೆ ಡ್ರಾಪರ್ಸ್ ಮತ್ತೆ ಯಾರಾದ್ರೂ ಓಕೆ ಸೆಕೆಂಡ್ ಇಯರ್ ಇದ್ರಲ್ಲ, ನೀವು ಆಲ್ರೆಡಿ ಕ್ರೋಮೋಸೋಮ್ ಸ್ಟ್ರಕ್ಚರ್ ಬೇಸ್ಡ್ ಆನ್ ಪೊಸಿಷನ್ ಆಫ್ ಸೆಂಟ್ರೋಮಿಯರ್ ಆಲ್ರೆಡಿ ಕಲ್ತಿರ್ತೀರ. ಓಕೆ, ಅದನ್ನ ಸ್ವಲ್ಪ ನೋಡೋಣ. ಸೆಂಟ್ರೋಮಿಯರ್ ಇರುತ್ತ, ಅದ್ರ ಸುತ್ತ ಆರ್ಮ್ಸ್ ಇರ್ತಾವ, ಹೌದಲ್ಲ? ಅದನ್ನೇ ನೋಡೋಣ. ಈ ಫಸ್ಟ್ನೇ ಸ್ಟ್ರಕ್ಚರ್ ನಲ್ಲಿ ಏನಿದೆ, ಎಕ್ಸಾಕ್ಟ್ಲಿ ಸೆಂಟ್ರೋಮಿಯರ್ ಇಸ್ ಇನ್ ದ ಸೆಂಟರ್ ಅಂಡ್ ಎರಡು ಕಡೆ ಈಕ್ವಲ್ ಆರ್ಮ್ಸ್ ಇತ್ತಂದ್ರೆ ಅದು ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಓಕೆ, ಹಂಗೆ ಈ ಎರಡನೇದ್ ನೋಡಿದ್ರೆ ಸ್ವಲ್ಪ ಆರ್ಮ್ಸ್ ಮೆಟಾಸೆಂಟ್ರಿಕ್ ಇಂತ ಸ್ವಲ್ಪ ಕಮ್ಮಿ ಇದೆ, ಹೌದಲ್ಲ? ಸೊ ಅದಕ್ಕೆ ಸಬ್ ಮೆಟಾಸೆಂಟ್ರಿಕ್ ಅಂತ ಹೇಳ್ತೀವಿ. ದೆನ್ ಥರ್ಡ್ ಏನಿದೆ ಅಲ್ಲ, ಇದು ನೋಡಿದ್ರೆ ಕಂಪ್ಲೀಟ್ಲಿ ಆರ್ಮ್ಸ್ ಬಹಳನೇ ಶಾರ್ಟ್ ಇದೆ. ಸೊ ಅದಕ್ಕೆ ಏನಂತೀವಿ ನಾವು, ಅಕ್ರೋಸೆಂಟ್ರಿಕ್. ಲಾಸ್ಟ್ನೇದು ಏನಿದೆ ಅಲ್ಲ, ಇದು ಟೀಲೋಸೆಂಟ್ರಿಕ್. ಆರ್ಮ್ಸ್ ಇರ್ಬಹುದು, ಇದ್ರು ಬಹಳ ರೆಡ್ಯೂಸ್ಡ್ ಸೈಜ್ ಅಲ್ಲಿ ಇರುತ್ತೆ. ಓಕೆ, ಸೊ ಸೆಂಟ್ರಿ ಏನಿದೆ ಅಲ್ಲ, ಅದೇ ಸೆಂಟ್ರಿ ಏನು, ಸೆಂಟ್ರೋಮಿಯರ್. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಸೆಂಟ್ರೋಮಿಯರ್. ಓಕೆ, तो ಈ ಪೊಸಿಷನ್ ಆಫ್ ಸೆಂಟ್ರೋಮಿಯರ್ ಬೇಸಿಸ್ ಮೇಲೆ ಟೋಟಲ್ 4 ಟೈಪ್ಸ್ ಆಫ್ ಕ್ರೋಮೋಸೋಮ್ ಇದೆ. ದಟ್ ಇಸ್ ಮೆಟಾಸೆಂಟ್ರಿಕ್, ಸಬ್ ಮೆಟಾಸೆಂಟ್ರಿಕ್, acrocentric and telocentric. Okay, so mainly based on number. Okay, number basis ಮೇಲೆ ಕ್ಲಾಸಿಫಿಕೇಶನ್ ಮಾಡ್ತೀವಿ, ಸ್ಟ್ರಕ್ಚರ್ ಬೇಸಿಸ್ ಮೇಲೆನೂ ಕ್ಲಾಸಿಫಿಕೇಶನ್ ಮಾಡ್ತೀವಿ, ಮತ್ತು ಸೆಲ್ ಡಿವಿಷನ್ ಆಗೋ ಟೈಮಿಗೆ ಯಾವ ರೀತಿ ಆ ಕ್ರೋಮೋಸೋಮ್ ಬಿಹೇವಿಯರ್ ಇರ್ತೈತಿ ಅಂದ್ರೆ ಡಿವಿಷನ್ ಪ್ಯಾಟರ್ನ್ ಫಾಲೋ ಮಾಡ್ತೈತಿ, ಅದರ ಬೇಸಿಸ್ ಮೇಲೆನೂ ನಾವು ಏನ್ ಮಾಡ್ತೀವಿ, ಕ್ಲಾಸಿಫಿಕೇಶನ್ ಮಾಡ್ತೀವಿ. ಒಂದ್ ವೇಳೆ ಇದೇನಾದ್ರೂ ಬಂತಂದ್ರೆ ಓಕೆ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಕ್ರೋಮೋಸೋಮ್ ನಂಬರ್, ಸ್ಟ್ರಕ್ಚರ್ ಅಂಡ್ ಬಿಹೇವಿಯರ್ ಅಂತಂದ್ರ ದೇ ಆರ್ ರೆಫರಿಂಗ್ ಟು ಸೈಟೋಟ್ಯಾಕ್ಸಾನಮಿ. ಓಕೆನಾ? ನಾವು ಲಾಸ್ಟ್ಲಿ ಥರ್ಡ್ ಒನ್ ಏನಪ್ಪಾ ಅಂತಂದ್ರ ಕೀಮೋಟ್ಯಾಕ್ಸಾನಮಿ. ಹೆಸರಿದಾಗ ಐತಿ, ಕೀಮೋ ಅಂದ್ರ ಕೆಮಿಕಲ್ಸ್. ಸೊ ಬಹಳಷ್ಟು ಪ್ಲಾಂಟ್ಸ್ ದಾಗ ನಾವು ಕೆಮಿಕಲ್ಸ್ ಅಂತೂ ಕಂಪೋಸಿಷನ್ ಅಂತೂ ನೋಡ್ತೀವಿ. ಓಕೆ, ಬೇರೆ ಬೇರೆ ರೀತಿಯ ಕೆಮಿಕಲ್ ಕಂಪೋಸಿಷನ್ ಇದೇ ಇರುತ್ತೆ. ಬಟ್ ಸಿಮಿಲರ್ ಇದ್ದು ಅಂತಂದ್ರ, ಫಾರ್ ಎಕ್ಸಾಂಪಲ್, ಎರಡು ಪ್ಲಾಂಟ್ಸ್ ಕಾಮನ್ ಆನ್ಸಿಸ್ಟರ್ ಇತ್ತಂತಂದ್ರ ಅವು ಎರಡು ಪ್ಲಾಂಟ್ಸ್ ಒಳಗಡೆ ಏನಿರುತ್ತ, ಸೇಮ್ ಟೈಪ್ ಆಫ್ ಕೆಮಿಕಲ್ ಸಿಗ್ಬಹುದು. ಸೊ ಸೇಮ್ ಏನಾದ್ರು ಕಂಪೌಂಡ್ ಸಿಗಾಕತ್ತಿದ್ರ, ಸೇಮ್ ಕೆಮಿಕಲ್ಸ್ ಸಿಗ್ಲಿಕ್ಕತ್ತಿದ್ರ ಅಂತಾವ್ ಪ್ಲಾಂಟ್ಸ್ ಅನ್ನ ನಾವು ಒಂದ ಗ್ರೂಪ್ ದಾಗ ಇರ್ತೀವಿ. ಸೊ ದಾಟ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಇಸ್ ಕಾಲ್ಡ್ ಆಸ್ ಕೀಮೋಟ್ಯಾಕ್ಸಾನಮಿ. that uses chemical constituents of the plants. So plants produce ಮಾಡುವಂತಹ ಕೆಮಿಕಲ್ಸ್ ಅನ್ನ ಉಪಯೋಗಿಸ್ಕೊಂಡು ಪ್ಲಾಂಟ್ ಅನ್ನ ಕ್ಲಾಸಿಫೈ ಮಾಡ್ತೀವಿ. ದಟ್ ಇಸ್ ವಾಟ್ ವಿ ಕಾಲ್ ಕೀಮೋಟ್ಯಾಕ್ಸಾನಮಿ. ಓಕೆ, ಸೊ ಇವು ಮೂರು ಬ್ರಾಂಚಸ್ ಅನ್ನ ಯೂಸ್ ಮಾಡಿಕೊಂಡು
ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅನ್ನ ಮಾಡ್ತೀವಿ. ನೆನ್ಪಿರ್ಲಿ, ಫೈಲೋಜೆನೆಟಿಕ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಕಂಪ್ಲೀಟ್ ಆಗಿ ನಾವು ಇದ್ರ ಹೆಲ್ಪ್ ಇರ್ಲಾರ್ದೆ ಮಾಡ್ಲಿಕ್ಕೆ ಬರಲ್ಲ. ರೀಸನ್ ಇಷ್ಟೇ, ಯಾಕಂದ್ರೆ ಎಲ್ಲಾ ಪ್ಲಾಂಟ್ಸ್ ಇದ್ದು ಯಾರ್ಯಾರು ಎವಲ್ಯೂಷನರಿ ಆನ್ಸೆಸ್ಟರ್ ಇದ್ರು ಮೊದಲು ಎಲ್ಲಿಂದ ಬಂದಾರ ಅನ್ನೋದು ಗೊತ್ತಾಗಂಗೇ ಇಲ್ಲ. ಸೊ ಗೊತ್ತಾಗ್ಲಾರ್ದ ಕಾರಣಕ್ಕ ಇವು 3 ಬ್ರಾಂಚಸ್ ಹೆಲ್ಪ್ ತಗೊಂತೀವಿ. ನ್ಯೂಮರಿಕಲ್ ಟ್ಯಾಕ್ಸಾನಮಿ, ಸೈಟೋಟ್ಯಾಕ್ಸಾನಮಿ ಅಂಡ್ ಕೀಮೋಟ್ಯಾಕ್ಸಾನಮಿ. ಈ 3 ಬ್ರಾಂಚಸ್ ಹೆಲ್ಪ್ ತಗೊಂಡು ಬೆಟರ್ ವೇದಾಗ ನಾವು ಪ್ಲಾಂಟ್ ಅನ್ನ ಕ್ಲಾಸಿಫೈ ಮಾಡ್ತೀವಿ ಅಂತ. ಓಕೆನಾ? ಸೊ ಐ ಹೋಪ್ ಇಲ್ಲಿ ತನ ಎಲ್ಲರಿಗೂ ಕ್ಲಿಯರ್ ಇದೆ ಅಂತ. ಸೊ that's it for today. If you have any doubts, ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು. So till then, take care. Bye bye.